ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು 7th August 2026 ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಮೊದಲನೇ ಸೆಕ್ಷನ್ ಅಲ್ಲಿ ನಾವು ಕರ್ನಾಟಕ ಪ್ರಚಲಿತ ಘಟನೆಗಳನ್ನ ತೆಗೆದುಕೊಂಡಿದ್ದೇವೆ. ಸೊ ಇದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಯನ್ನ ಕೇಳೋದಾದ್ರೆ, ಸೊ ಕ್ರಿಕೆಟ್ ಅನ್ನ ಈಗ ಒಲಿಂಪಿಕ್ಸ್ಗೆ ಸೇರಿಸಲಾಗಿರುತ್ತೆ. ಹಾಗಿದ್ರೆ ಮುಂದಿನ ಯಾವ ಒಲಿಂಪಿಕ್ಸ್ ನಲ್ಲಿ, ಎಲ್ಲಿ ನಡೀತಕ್ಕಂಥ ಒಲಿಂಪಿಕ್ಸ್ ನಲ್ಲಿ ಕ್ರಿಕೆಟ್ ಅನ್ನ ಸೇರಿಸಲಾಗಿದೆ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊದಲ ಆರ್ಟಿಕಲ್ ಏನು ಅಂದ್ರೆ ಜಲ್ ಜೀವನ್ ಮಿಷನ್. ಸೊ ಇದನ್ನ ನಮ್ಮ ಕರ್ನಾಟಕದಲ್ಲಿ ಮನೆ ಮನೆ ಗಂಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಹೆಸರಲ್ಲಿ ಕರೆಯಲಾಗುತ್ತೆ. ಸೊ ಕೇಂದ್ರ ಸರ್ಕಾರದಲ್ಲಿ ಇದನ್ನ ಜಲ ಜೀವನ್ ಮಿಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಜಲ್ ಜೀವನ್ ಮಿಷನ್ ನ ಅಡಿಯಲ್ಲಿ ಸೆಂಟರ್ ರಿಲೀಸಸ್ 796 crore ಟು ಕರ್ನಾಟಕ. ಸೊ ನಮ್ಮ ಕರ್ನಾಟಕಕ್ಕೆ 796 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ. ಸೊ ಇಲ್ಲಿ ನೀವು ವಿವಿಧ ದಿನಪತ್ರಿಕೆಗಳನ್ನ ನೋಡಿದಾಗ ಈ ಒಂದು ಸಂಖ್ಯೆಯಲ್ಲಿ ವ್ಯತ್ಯಾಸ ಇರುತ್ತೆ. ಒಂದ್ ಕಡೆ 796 ಅಂತ ಕೊಟ್ಟಿರ್ತಾರೆ, ಸೊ ಇನ್ನೊಂದ್ ಕಡೆ 842 crores ಅಂತ ಕೊಟ್ಟಿರ್ತಾರೆ. ಸೊ ಹಾಗಿದ್ರೆ ಇದರಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ಈ 796 crore ಏನಿದೆ, ಸೊ ಇದು ರೀಅಂಬರ್ಸ್ಮೆಂಟ್ ಆಗಿರ್ತಕ್ಕಂಥ ಒಂದು ಮೊತ್ತವಾಗಿರುತ್ತೆ. ಬಟ್ ಟೋಟಲ್ ಮೊತ್ತ ಎಷ್ಟು ಅಂದ್ರೆ 842 crores ಅಷ್ಟು ಹಣವನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಈ ಒಂದು ಜಲ್ ಜೀವನ್ ಮಿಷನ್ ನ ಅಡಿಯಲ್ಲಿ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಆರ್ಟಿಕಲ್ ಅಲ್ಲಿ ಜಲ್ ಜೀವನ್ ಮಿಷನ್, ಸೊ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ರಿಪೀಟ್ ಆಗ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಹೈ ಯೀಲ್ಡಿಂಗ್ ಥೀಮ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇದಾಗಿರುತ್ತೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ಈಗ ಜಲ್ ಜೀವನ್ ಮಿಷನ್ 2.0 ಅಡಿಯಲ್ಲಿ ಸೊ ಈ ಒಂದು ಹಣವನ್ನ ನಮ್ಮ ಕರ್ನಾಟಕಕ್ಕೆ ಮಂಜೂರು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಜಲ್ ಜೀವನ್ ಮಿಷನ್ 2.0 ಅಂದ್ರೆ ಏನು, ಇದನ್ನ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಈ ಜಲ್ ಜೀವನ್ ಮಿಷನ್ ಏನಿದೆ ಇದನ್ನ ಡಿಸೆಂಬರ್ 2028 ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಈ ನಿರ್ಧಾರವನ್ನ ಮಾರ್ಚ್ ಅಲ್ಲಿ ತೆಗೆದುಕೊಂಡಿರ್ತಾರೆ. ಸೊ ಡಿಸೆಂಬರ್ 2028 ಜಲ್ ಜೀವನ್ ಮಿಷನ್ ಅಂತ ಮುಂಚೆ ಕರೀತಾ ಇದ್ರು, ಇದನ್ನ ಜಲ್ ಜೀವನ್ ಮಿಷನ್ 2.0 ಆಗಿ 2028 ಇದನ್ನ ವಿಸ್ತರಣೆ ಮಾಡಲಾಗಿರುತ್ತೆ. ಸೊ ಇದು ಈ ಒಂದು ವಿಸ್ತರಣೆ ಮಾಡ್ಲಿಕ್ಕೆ ಕಾರಣ ಏನು ಅಂದ್ರೆ 100% ಟ್ಯಾಪ್ ವಾಟರ್ ಕವರೇಜ್, ಅಂದ್ರೆ ಭಾರತ ದೇಶದಲ್ಲಿ 100% ಟ್ಯಾಪ್ ವಾಟರ್ ಅಂದ್ರೆ ಕುಡಿಯುವ ನೀರನ್ನ ನಲ್ಲಿಯ ಮುಖಾಂತರ ಸರಬರಾಜು ಮಾಡ್ತಕ್ಕಂಥ 100% ವ್ಯಾಪ್ತಿಯನ್ನ ಅಚೀವ್ ಮಾಡುವ ಉದ್ದೇಶದಿಂದ 2028 ಇದನ್ನ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಸೊ ರೂರಲ್ ಹೌಸ್ ಹೋಲ್ಡ್ಸ್ ಬಂದು 19.36 crore ಸೊ ಈ ಒಂದು ಟ್ಯಾಪ್ ಕನೆಕ್ಷನ್ ಅನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಟೋಟಲ್ ಬಜೆಟ್ ಎಷ್ಟಿರುತ್ತೆ ಅಂದ್ರೆ 8.69 ಲಕ್ಷ ಕೋಟಿಗಳಷ್ಟು ಇದರ ಬಜೆಟ್ ಆಗಿರುತ್ತೆ. ಇದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಕ್ಕಂಥ ಅಸಿಸ್ಟೆಂಟ್ 3.59 ಲಕ್ಷ ಕೋಟಿಗಳು ಕೇಂದ್ರ ಸರ್ಕಾರದಿಂದ ಬರುತ್ತೆ. ಸೊ ಈ 2019 ಅಲೋಕೇಶನ್ ಏನಿರುತ್ತೆ, ಸೊ ಆ ಒಂದು ಅಲೋಕೇಶನ್ಗೆ ಕಂಪೇರ್ ಮಾಡ್ಕೊಂಡಾಗ 1.51 ಲಕ್ಷ ಕೋಟಿಗಳಷ್ಟು ಈ ಒಂದು ಫಂಡ್ ಅಲೋಕೇಶನ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಜಲ್ ಜೀವನ್ ಮಿಷನ್ 2.0 ಆಗಿರ್ತಕ್ಕಂಥ ಸಣ್ಣ ಬದಲಾವಣೆಗಳನ್ನ ನಾವು ನೋಡೋದಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್, ಅಂದ್ರೆ ಈ ಒಂದು ಮೂಲಭೂತ ಸೌಕರ್ಯಗಳನ್ನ ಏನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ಟ್ಯಾಪ್ ಕನೆಕ್ಷನ್ ಕೊಡ್ತಕ್ಕಂಥ ಉದ್ದೇಶದಿಂದ, ದಟ್ ಈಸ್ ಬೇಸ್ಡ್ ಆನ್ ಯುಟಿಲಿಟಿ, ಅಂದ್ರೆ ಎಷ್ಟು ದಿನ ಒಂದು ವಾಟರ್ ಕನೆಕ್ಷನ್ ಅನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ರು. ಸೊ ಇವಾಗ ಕಡ್ಡಾಯವಾಗಿ ಅದು ಯುಟಿಲಿಟಿ ಪರ್ಪಸ್ಗೆ ಕೊಡ್ಬೇಕಂತಕ್ಕಂಥ ಒಂದು ಬದಲಾವಣೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಜಲ್ ಜೀವನ್ ಮಿಷನ್ 2.0 ನೋಡ್ಬೋದಾಗಿರುತ್ತೆ. ಅಂಡ್ ಸಿಟಿಸನ್ ಸೆಂಟ್ರಿಕ್ ರೂರಲ್ ಡ್ರಿಂಕಿಂಗ್ ವಾಟರ್ ಸರ್ವಿಸಸ್ ಅನ್ನ ಕೊಡ್ತಾರೆ, ಅಂದ್ರೆ ನಾಗರಿಕ ಕೇಂದ್ರಿತವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಕೀ ರಿಫಾರ್ಮ್ಸ್ ಅಂದ್ರೆ ಜಲ್ ಜೀವನ್ ಮಿಷನ್ 2.0 ಆಗಿರ್ತಕ್ಕಂಥ ರಿಫಾರ್ಮ್ಸ್ ಅಥವಾ ಬದಲಾವಣೆಗಳೇನು ಅಥವಾ ಇನ್ಕ್ಲೂಷನ್ಸ್ ಏನು ಅಂತ ನಾವಿಲ್ಲಿ ಹೇಳೋದಾದ್ರೆ, ಸುಜಲಂ ಭಾರತ್ ಡಿಜಿಟಲ್ ಫ್ರೇಮ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸುಜಲಂ ಅಂದ್ರೆ ಸ್ವಚ್ಛವಾದ ನೀರು ಅಂತ ಹೇಳ್ತೇವೆ. ಸೊ ಈ ಒಂದು ಹೆಸರಿನಲ್ಲಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸೋರ್ಸ್ ಟು ಟ್ಯಾಪ್ ಅಂತ ಕರೀತೇವೆ. ಸೋರ್ಸ್ ಅಂದ್ರೆ ಎಲ್ಲಿ ನೀರನ್ನ ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿಂದ ಎಲ್ಲಿಗೆ ಅವರು ಕನೆಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಸಂಪೂರ್ಣವಾಗಿರ್ತಕ್ಕಂಥ ಡಿಜಿಟಲ್ ಮ್ಯಾಪಿಂಗ್ ಅನ್ನ ಮಾಡುವ ಉದ್ದೇಶದಿಂದ ಒಂದು ಡಿಜಿಟಲ್ ವೇದಿಕೆಯನ್ನ ಕೂಡ ಸ್ಥಾಪನೆ ಮಾಡಿರ್ತಾರೆ. ಆ ಡಿಜಿಟಲ್ ವೇದಿಕೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸುಜಲಂ ಭಾರತ್ ಡಿಜಿಟಲ್ ಫ್ರೇಮ್ ವರ್ಕ್ ಅಂತ ಕರಿತೇವೆ. ಸೊ ಇದೆಲ್ಲ ಕೂಡ ನಮ್ಗೆ ಎಕ್ಸಾಮ್ಸ್ ಅಲ್ಲಿ ಬರ್ಬೋದಾಗಿರುತ್ತೆ. ಅದಾದ್ಮೇಲೆ ಯುನಿಕ್ ಸುಜಲ್ ಗಾಂವ್
ಅಥವಾ ಸರ್ವಿಸ್ ಏರಿಯಾ ಐಡಿಗಳನ್ನ ಕೊಡ್ತಾರೆ. ಅಂದ್ರೆ ಪ್ರತಿಯೊಂದು ವಿಲೇಜ್ ಅಥವಾ ಹಳ್ಳಿಗೆ ಒಂದು ಗುರುತಿನ ಪತ್ರ ಅಥವಾ ಐಡಿಯನ್ನ ಕೊಡ್ತಕ್ಕಂತ ಒಂದು ಬದಲಾವಣೆಯನ್ನ ಕೂಡ ಮಾಡಲಾಗಿರುತ್ತೆ. ಅಂಡ್ ಜಲ್ ಅರ್ಪಣ್ ಅಂತಕ್ಕಂತ ಇನ್ನೊಂದು ಇನ್ಕ್ಲೂಷನ್ ಅನ್ನ ಮಾಡಿರ್ತಾರೆ. ಸೊ ಹ್ಯಾಂಡ್ ಓವರ್ ಟು ಗ್ರಾಮ ಪಂಚಾಯತ್ ಅಥವಾ VWSC ಅಂದ್ರೆ ಈ ಜಲ್ ಅರ್ಪಣ್ ಈ ಒಂದು ಕಾರ್ಯಕ್ರಮ ಏನಿರುತ್ತೆ, ಸೊ ಇದನ್ನ ಗ್ರಾಮ ಪಂಚಾಯಿತಿಗಳ ಮುಖಾಂತರ ಅಥವಾ ವಿಲೇಜ್ ವಾಟರ್ ಅಂಡ್ ಸ್ಯಾನಿಟೇಷನ್ ಕಮಿಟಿ ಅಂತ ಬರುತ್ತೆ. ಅಂದ್ರೆ ಗ್ರಾಮೀಣ ಜಲ ಮತ್ತು ನೈರ್ಮಲ್ಯ ಸಮಿತಿ ಅಂತ ಬರುತ್ತೆ. ಸೊ ಅವರ ಮುಖಾಂತರ ಈ ಒಂದು ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡಿಸಲಾಗುತ್ತೆ. ಸೊ ಅದನ್ನ ನಾವು ಜಲ ಅರ್ಪಣ್ ಅಂತ ಹೇಳಲಾಗುತ್ತೆ. ಸೊ ಅದ್ರ ಜೊತೆಗೆ ಹರ್ ಘರ್ ಜಲ್ ಸರ್ಟಿಫಿಕೇಶನ್ ಅನ್ನ ಕೊಡ್ತಾರೆ. ಹರ್ ಘರ್ ಜಲ್, ಪ್ರತಿ ಮನೆಗೂ ಗಂಗೆ ಅಂತಕ್ಕಂತ ಒಂದು ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನ ಕೂಡ ನೀಡಲಾಗುತ್ತೆ. ಓನ್ಲಿ ಆಫ್ಟರ್ ಲೋಕಲ್ ಆಪರೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಇಸ್ ಇನ್ ಪ್ಲೇಸ್. ಅಂದ್ರೆ ಕಂಪ್ಲೀಟ್ ಆದ ನಂತರ ಆಪರೇಷನ್ ಮ್ಯಾನೇಜ್ಮೆಂಟ್ ಎರಡು ಕೂಡ ಕಂಪ್ಲೀಟ್ ಆದ ನಂತರ ಹರ್ ಘರ್ ಜಲ್ ಅಂತಕ್ಕಂಥ ಒಂದು ಸರ್ಟಿಫಿಕೇಶನ್ ಅನ್ನ ಕೂಡ ನೀಡಲಾಗುತ್ತೆ. ಅಂಡ್ ಜಲ್ ಉತ್ಸವ್ ಅಂತ ಮಾಡ್ತಾರೆ. ಏನ್ ಜಲ್ ಉತ್ಸವ್ ಅಂದ್ರೆ ಆನ್ಯುಯಲ್ ವಿಲೇಜ್ ಲೆವೆಲ್ ಸಿಸ್ಟಮ್ ರಿವ್ಯೂ ಅನ್ನ ಮಾಡ್ತಾರೆ. ಅಂದ್ರೆ ವಾರ್ಷಿಕವಾಗಿ ಗ್ರಾಮ ಮಟ್ಟದಲ್ಲಿ ಆ ಒಂದು ವ್ಯವಸ್ಥೆ ಎಷ್ಟು ಸುಸಜ್ಜಿತವಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಉತ್ಸವವನ್ನ ನಾವೇನಂತ ಕರಿತೀವಿ ಅಂದ್ರೆ ಜಲ್ ಉತ್ಸವ್ ಅಂತ ಹೇಳ್ತೇವೆ. ಸೊ ಇಷ್ಟು ಮಾಹಿತಿ ನಮಗೆ ಜಲ್ ಜೀವನ್ ಮಿಷನ್ 2.0 ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಡಿಸ್ಕಸ್ ಮಾಡೋದಾದ್ರೆ ಈ ಜಲ್ ಜೀವನ್ ಮಿಷನ್ ಮೂಲತಃವಾಗಿ ಯಾವಾಗ ಪ್ರಾರಂಭವಾಯಿತು, ಇದೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2019, 2019ರಲ್ಲಿ ಸೊ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಯಾವಾಗ ಈ ಒಂದು ಜಲ್ ಜೀವನ್ ಮಿಷನ್ ಅನ್ನ ಲಾಂಚ್ ಮಾಡಲಾಗಿತ್ತು 2019ನಲ್ಲಿ, ನಮ್ಮ ಭಾರತ ದೇಶದಲ್ಲಿ ಕೇವಲ 17% ಆಫ್ ದಿ ಗ್ರಾಮೀಣ ರೂರಲ್ ಹೌಸ್ ಹೋಲ್ಡ್ ಗಳಲ್ಲಿ ಕುಡಿಯುವ ನೀರಿನ ಟ್ಯಾಪ್ ಕನೆಕ್ಷನ್ ಮಾತ್ರ ಇತ್ತು. ಸೊ ಇದು 2026 ಮಾರ್ಚ್ ನ ವೇಳೆಗೆ 81.6%ಗೆ ಏರಿಕೆ ಆಗುತ್ತೆ. ಸೊ ಆಗ 100% ಇನ್ನೂ ಕವರ್ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಇದನ್ನ 2028ರವರೆಗೂ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಟಾರ್ಗೆಟ್ ಏನು ಅಂದ್ರೆ ಟೋಟಲ್ ರೂರಲ್ ಹೌಸ್ ಹೋಲ್ಡ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರುವ ಪ್ರತಿ ಗ್ರಾಮೀಣ ಮನೆಗಳಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಉದ್ದೇಶದಿಂದ 2028ವರೆಗೂ ಇದನ್ನ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಸೊ ಇದನ್ನ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳಿರ್ತಾರೆ. ಸೊ ಎಷ್ಟು ವಾಟರ್ ಅನ್ನ ಸಪ್ಲೈ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಅಂದ್ರೆ 55 ಲೀಟರ್ಸ್ ಪರ್ ಕ್ಯಾಪಿಟಾ ಪರ್ ಡೇ. ಸೊ ಒಂದು ದಿನಕ್ಕೆ 55 ಲೀಟರ್ಸ್ ಗಳಷ್ಟು ಒಬ್ಬ ವ್ಯಕ್ತಿಗೆ ಈ ಒಂದು ವಾಟರ್ ಅನ್ನ ಸಪ್ಲೈ ಮಾಡ್ತಕ್ಕಂಥದ್ದು. ದಟ್ಟು ಪೋರ್ಟಬಲ್ ವಾಟರ್ ಅಂತ ಹೇಳ್ತೇವೆ. ಪೋರ್ಟಬಲ್ ವಾಟರ್ ಅಂದ್ರೆ ಸೊ ಕುಡಿಯಲು ಯೋಗ್ಯವಾಗಿರ್ತಕ್ಕಂಥ ನೀರನ್ನ ನಲ್ಲಿಗಳ ಮುಖಾಂತರ ಸರಬರಾಜು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಸಿಟಿಸನ್ ಸೆಂಟ್ರಿಕ್ ಡೆಲಿವರಿ ಅಂತ ಹೇಳಿದೆ. ಅಂದ್ರೆ ನಾಗರಿಕ ಕೇಂದ್ರಿತವಾಗಿರ್ತಕ್ಕಂಥ ಒಂದು ಡೆಲಿವರಿಯನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ರಿಲಯಬಲ್, ಸಸ್ಟೈನಬಲ್ ಅಂಡ್ ಸಿಟಿಸನ್ ಸೆಂಟ್ರಿಕ್ ರೂರಲ್ ಡ್ರಿಂಕಿಂಗ್ ವಾಟರ್ ಅನ್ನ ನೀಡ್ತಕ್ಕಂಥದ್ದು. ರಿಲಯಬಲ್ ಅಂದ್ರೆ ನಂಬಲಾರ್ಹವಾದ ಅಂಡ್ ಸಸ್ಟೈನಬಲ್ ಸುಸ್ಥಿರವಾಗಿ ಈ ಒಂದು ನೀರನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ ಹರ್ ಘರ್ ಜಲ್ ಸರ್ಟಿಫಿಕೇಶನ್ ಮುಂಚೆ ಕೂಡ ಇತ್ತು. ಜಲ್ ಉತ್ಸವವನ್ನ ಕೂಡ ಪ್ರಮೋಟ್ ಮಾಡಲಾಗ್ತಾ ಇದೆ ಅಂಡ್ ಕಮ್ಯುನಿಟಿ ಓನರ್ಶಿಪ್ ಅನ್ನ ಕೂಡ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಇಸ್ ಲಾಂಚ್ ಡೇಟ್ ಅಂಡ್ ಲಾಂಚ್ ಆದಾಗ ಎಷ್ಟು ಪರ್ಸೆಂಟೇಜ್ ಇತ್ತು, 2026ಗೆ ಎಷ್ಟು ಪರ್ಸೆಂಟೇಜ್ಗೆ ರೈಸ್ ಆಗಿದೆ, ನೆಕ್ಸ್ಟ್ ಎಲ್ವರೆಗೂ ಎಕ್ಸ್ಟೆಂಡ್ ಆಗಿದೆ, ಸೊ ಅದರ ಟಾರ್ಗೆಟ್ ಏನು ಅಂಡ್ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಅನ್ನ ಕೊಡ್ತಾರೆ, ಇದೆಲ್ಲ ಕೂಡ ಸೊ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಸೆಕೆಂಡ್ ಆರ್ಟಿಕಲ್, ಕಾಂಪೋಸಿಟ್ ಡಿಜಿಟಲ್ ಕ್ರಾಪ್ ಸರ್ವೆ. ಸೊ ನಮ್ಮ ಕರ್ನಾಟಕದಲ್ಲಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ನಮ್ಮ ಕರ್ನಾಟಕದ ಅಪ್ಡೇಟ್ ಆಗಿರುತ್ತೆ. ಸೊ ಏನಿದು ಸರ್ವೆ, ಇದರಿಂದ ನಮ್ಗೆ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ ಫ್ರಮ್ ಕರ್ನಾಟಕ. ಒನ್ಸ್ ಅಗೇನ್ ಕರ್ನಾಟಕದಲ್ಲಿ ಕಾಂಪೋಸಿಟ್ ಡಿಜಿಟಲ್ ಕ್ರಾಪ್ ಸರ್ವೆಯನ್ನ ಈಗ ಲಾಂಚ್ ಮಾಡಿದ್ದಾರೆ. ಸೊ ದಿಸ್ ಇಸ್ AI ಪವರ್ಡ್ ಪೈಲಟ್ ಟು ಮಾಡರ್ನೈಸ್ ಕ್ರಾಪ್ ಡೇಟಾ ಕಲೆಕ್ಷನ್. ಸೊ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಏನೇನು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅದನ್ನ ಡೇಟಾ, ಆ ಒಂದು ದತ್ತಾಂಶವನ್ನ ಸಂಗ್ರಹಣ ಮಾಡುವ ಉದ್ದೇಶದಿಂದ AI ಅಥವಾ ಕೃತಕ ಬುದ್ಧಿಮತ್ತೆ ಆಧಾರಿತವಾಗಿರ್ತಕ್ಕಂಥ ಒಂದು ಡೇಟಾ ಕಲೆಕ್ಷನ್ ಪ್ರೋಸೆಸ್ ಅನ್ನ ಈಗ ಕರ್ನಾಟಕ ರಾಜ್ಯ ಪ್ರಾರಂಭ ಮಾಡಿರುತ್ತೆ. ಸೊ ಇದು ಪೈಲಟ್ ಕವರೇಜ್ ಆಗಿರುತ್ತೆ. ಅಂದ್ರೆ ಮೊದಲ ಹಂತದಲ್ಲಿ ಪ್ರಾಯೋಗಿಕವಾಗಿ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಥ್ರೂ ಔಟ್ ಕರ್ನಾಟಕ ಮಾಡ್ತಾ ಇಲ್ಲ. ಸೊ ಮೊದಲ ಹಂತದಲ್ಲಿ 5 ಸೆಲೆಕ್ಟೆಡ್ ಹೋಬ್ಲೀಸ್ ಅಕ್ರಾಸ್ ಕರ್ನಾಟಕ ಜಿಯೋಗ್ರಫಿಕಲ್ ಡಿವಿಷನ್ಸ್, ಅಂದ್ರೆ ನಮ್ಮ ಕರ್ನಾಟಕದ ಭೌಗೋಳಿಕ ಡಿವಿಷನ್ಸ್ ಏನಿರುತ್ತೆ, ವಿಭಾಗಗಳೇನಿರುತ್ತೆ, ಅಕ್ರಾಸ್ ದೆಮ್ 5 ಸೆಲೆಕ್ಟೆಡ್ ಹೋಬ್ಲಿಗಳನ್ನ ಮಾತ್ರ ಆರಂಭಿಕ ಹಂತದಲ್ಲಿ ಈಗ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ಇಲ್ಲಿ ಬಳಸ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್,
ML ಮಿಷನ್ ಲರ್ನಿಂಗ್, ಡ್ರೋನ್ ಗಳನ್ನ ಯೂಸ್ ಮಾಡ್ತಾರೆ, ಹೈ ರೆಸಲ್ಯೂಷನ್ ಸ್ಯಾಟಲೈಟ್ ಇಮೇಜಿನರಿ ಅಂಡ್ SAR ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಮತ್ತೆ GIS ಇವುಗಳನ್ನ ಉಪಯೋಗಿಸ್ಕೊಂಡು ಈ ಬೆಳೆ ಸಮೀಕ್ಷೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಹಾಗಿದ್ರೆ ಏನನ್ನ ಅಪ್ಗ್ರೇಡ್ ಮಾಡ್ಲಾಗ್ತಾ ಇದೆ ಅಂದ್ರೆ ಅಪ್ಗ್ರೇಡ್ ಆಗಿರುತ್ತೆ ಅಂದ್ರೆ ಬಿಲ್ಡ್ಸ್ ಆನ್ ಕರ್ನಾಟಕ GIS ಬೇಸ್ಡ್ ಮೊಬೈಲ್ ಕ್ರಾಪ್ ಸರ್ವೆ ಸಿಸ್ಟಮ್ ಆಪರೇಟಿಂಗ್ ಸಿನ್ಸ್ 2018 ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕರ್ನಾಟಕ GIS ಆಧಾರಿತ ಮೊಬೈಲ್ ಬೆಳೆ ಸಮೀಕ್ಷೆಯ ವ್ಯವಸ್ಥೆಯನ್ನ ಆಧರಿಸಿ ಸೊ ಎಲ್ಲಾ ಒಂದು ಟೆಕ್ನಾಲಜಿ ಇಂಟಿಗ್ರೇಷನ್ ಇವಾಗ ಏನ್ ಮಾಡಿರ್ತಾರೆ ಸೊ ಅದನ್ನ ಅಪ್ಗ್ರೇಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಸಮೀಕ್ಷೆಗಾಗಿ. ಅಂಡ್ ನೋಡಲ್ ಡಿಪಾರ್ಟ್ಮೆಂಟ್ ಯಾವುದು, ಇದನ್ನ ಎಲ್ಲ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಇಲಾಖೆ ಯಾವುದು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಗವರ್ನೆನ್ಸ್, ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ನಮ್ಮ ಕರ್ನಾಟಕದ ಈ ಆಡಳಿತ ಇಲಾಖೆಯ ವತಿಯಿಂದ ಸೊ ಈ ಒಂದು ಬೆಳೆ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಸೊ ಇದಕ್ಕೆ ಯಾರ್ಯಾರು ಕೊಲಾಬರೇಷನ್ ಸಹಯೋಗದೊಂದಿಗೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ರೆವಿನ್ಯೂ ಕಂದಾಯ, ಅಗ್ರಿಕಲ್ಚರ್ ಕೃಷಿ, ಹಾರ್ಟಿಕಲ್ಚರ್ ತೋಟಗಾರಿಕೆ, ಸಿರಿಕಲ್ಚರ್ ರೇಷ್ಮೆ, ಫಿಶರೀಸ್ ಮೀನುಗಾರಿಕೆ, IT-BT ಡಿಪಾರ್ಟ್ಮೆಂಟ್ಸ್ ಇವೆಲ್ಲ ಕೂಡ ಸೊ ಈ ಒಂದು ಸರ್ವೆಯಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಅಂಡ್ ಟೆಕ್ನಿಕಲ್ ಸಪೋರ್ಟ್ ಅನ್ನ ಕೊಡ್ತಾ ಇರ್ತಕ್ಕಂಥವ್ರು ಇಸ್ರೋ, NRSC ಅಂಡ್ KSRSAC. ಅಂದ್ರೆ NRSC ಅಂದ್ರೆ ಇಸ್ರೋ ನಮ್ಗೆ ಗೊತ್ತಿದೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತ ದೇಶದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್, ಸೊ ಇವರು ಟೆಕ್ನಿಕಲ್ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್, ಇವರು ಕೂಡ ತಾಂತ್ರಿಕ ಬೆಂಬಲವನ್ನ ಈ ಒಂದು ಸಮೀಕ್ಷೆಗೆ ನೀಡಲಾಗ್ತಾ ಇದೆ. ಸೊ ಈ ಒಂದು ಸಮೀಕ್ಷೆಯ ಉದ್ದೇಶ ಏನು ಅಂದ್ರೆ ಸೊ ವಿ ಕ್ಯಾನ್ ಟೇಕ್ ಕ್ಯಾಲ್ಕುಲೇಟೆಡ್ ಡಿಸಿಷನ್ಸ್ ಇನ್ ಫ್ಯೂಚರ್. ಸೊ ಪಾಲಿಸಿಗಳನ್ನ ಮಾಡುವಾಗ, ಸ್ಕೀಮ್ ಗಳನ್ನ ಮಾಡುವಾಗ ಈ ಒಂದು ಸಮೀಕ್ಷೆ ಆಧಾರಿತವಾಗಿ ಸರ್ಕಾರ ಬಜೆಟ್ ಅಥವಾ ಸ್ಕೀಮ್ಗಳನ್ನ ಮಾಡಲಿಕ್ಕೆ ಅನುಕೂಲಕರವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಆರ್ಟಿಕಲ್ ನಂಬರ್ 3. ಕರ್ನಾಟಕಸ್ ಅರೆಕಾ ನೆಟ್ ಪ್ರೊಡಕ್ಟಿವಿಟಿ ಕ್ರೈಸಿಸ್ 2021-26ರಲ್ಲಿ ಕರ್ನಾಟಕದಲ್ಲಿ ಅಡಿಕೆ ಉತ್ಪಾದಕತೆ ಬಿಕ್ಕಟ್ಟಿನ ಬಗ್ಗೆ ಒಂದು ಅಪ್ಡೇಟ್ ಬಂದಿರುತ್ತೆ. ಸೊ ಯೂಶಲಿ ಕಳೆದ 5 ವರ್ಷಗಳಲ್ಲಿ ಅರೆಕಾ ನೆಟ್ ಅಥವಾ ಅಡಿಕೆಯನ್ನ ಬೆಳೀತಕ್ಕಂತ ಭೂ ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಏರಿಕೆ ಆಗಿದೆ. ನೋಡಿ, ಒಂದ್ ಕಡೆ ಭೂ ಪ್ರದೇಶ ಏರಿಕೆ ಆಗಿದೆ, ಬಟ್ ಇನ್ನೊಂದ್ ಕಡೆ ಉತ್ಪಾದಕತೆ ಕಡಿಮೆ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ರಿಪೋರ್ಟ್ ಮಾಡಲಾಗಿರುತ್ತೆ. ಸೊ ಯಾವ ರೀತಿ ಕಡಿಮೆ ಆಗಿದೆ, ಎಲ್ಲಿ ಕಡಿಮೆ ಆಗಿದೆ ಎಲ್ಲವನ್ನ ಕೂಡ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಅರೆಕಾ ನೆಟ್ ಪ್ರೊಡಕ್ಟಿವಿಟಿ ಡಿಕ್ಲೈನ್. ಸೊ ಕರ್ನಾಟಕದಲ್ಲಿ ಅಡಿಕೆ ಉತ್ಪಾದಕತೆ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ಸೊ 37% ಡಿಸ್ಪೈಟ್ ಎಕ್ಸ್ಪ್ಯಾನ್ಷನ್ ಇನ್ ಕಲ್ಟಿವೇಶನ್. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಹೆಕ್ಟೇರ್ಗೆ ಸುಮಾರು 37% ಅಷ್ಟು ಈ ಅರೆಕಾ ನೆಟ್ ಪ್ರೊಡಕ್ಟಿವಿಟಿ ಅಂತಕ್ಕಂಥದ್ದು ಕಡಿಮೆ ಆಗಿರುತ್ತೆ. ದೋ ದೇರ್ ಇಸ್ ಎಕ್ಸ್ಪ್ಯಾನ್ಷನ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್, ಅಂದ್ರೆ ಅಡಿಕೆ ಬೆಳೀತಕ್ಕಂಥ ಭೂಮಿ ವಿಸ್ತರಣೆಗೊಂಡಿದ್ದರೂ ಕೂಡ ಪ್ರತಿ ಹೆಕ್ಟೇರ್ಗೆ 37% ಅಷ್ಟು ಉತ್ಪಾದಕತೆ ಕಡಿಮೆ ಆಗಿರುತ್ತೆ. ಸೊ ಕಲ್ಟಿವೇಶನ್ ಏರಿಯಾ, ಸೊ ಇದನ್ನ ಅಡಿಕೆ ಬೆಳೀತಕ್ಕಂಥ ಭೂ ಪ್ರದೇಶ ಇನ್ಕ್ರೀಸ್ಡ್ ಫ್ರಮ್ 6.03 lakh hectares to ನಿಯರ್ಲಿ 8 lakh hectares, ಅಬೌಟ್ 32% ಗ್ರೋತ್ ಆಗಿರುತ್ತೆ. ಅಂದ್ರೆ ಮುಂಚೆ 6.03 ಲಕ್ಷ ಹೆಕ್ಟೇರ್ಸ್ ಇದ್ದಿದ್ದು ಈಗ 8 ಲಕ್ಷ ಹೆಕ್ಟೇರ್ಗಳಷ್ಟು, ಅಂದ್ರೆ ಸರಿಸುಮಾರು 32% ಅಷ್ಟು ಅಡಿಕೆ ಬೆಳೀತಕ್ಕಂಥ ಭೂಮಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿರುತ್ತೆ. ಬಟ್ ಪ್ರೊಡಕ್ಷನ್ ಅನ್ನ ನಾವು ನೋಡಿದ್ರೆ ಸೊ ಫೆಲ್ ಟು ಅಬೌಟ್ 11.3 lakh tons, ಅರೌಂಡ್ 16% ಲೋವರ್ ದನ್ 2021 ಒಂದು ಉತ್ಪಾದಕತೆಗೆ ನಾವು ಹೋಲಿಕೆಯನ್ನ ಮಾಡಿಕೊಂಡಾಗ 16% ಅಷ್ಟು ಪ್ರೊಡಕ್ಟಿವಿಟಿ ಅಂತಕ್ಕಂಥದ್ದನ್ನ ಇಲ್ಲಿ ಕಡಿಮೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇನ್ನು ನ್ಯಾಷನಲ್ ಲೀಡರ್ಸ್ ಅಥವಾ ರಾಷ್ಟ್ರೀಯ ನಾಯಕರನ್ನ ಅಥವಾ ಲೀಡಿಂಗ್ ಪ್ರೊಡಕ್ಷನ್ ಅನ್ನ ನಾವು ತೆಗೆದುಕೊಂಡಾಗ ಕರ್ನಾಟಕ ರಿಮೇನ್ಸ್ ಇಂಡಿಯಾಸ್ ಲೀಡಿಂಗ್ ಅರೆಕಾ ನೆಟ್ ಸ್ಟೇಟ್ ಆಗಿರುತ್ತೆ. ಅಂದ್ರೆ ಇಷ್ಟೆಲ್ಲಾ ವ್ಯತ್ಯಾಸಗಳಿದ್ರೂ ಕೂಡ ಕರ್ನಾಟಕ ಈಗಲೂ ಕೂಡ ಭಾರತ ದೇಶದಲ್ಲಿ ಅಡಿಕೆ ಬೆಳೀತಕ್ಕಂಥ ರಾಜ್ಯಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅಕೌಂಟ್ಸ್ ಫಾರ್ 71.56% ಆಫ್ ದಿ ಕಲ್ಟಿವೇಟೆಡ್ ಏರಿಯಾ. ಅಡಿಕೆಯನ್ನ ಬೆಳೀತಕ್ಕಂಥ ಒಟ್ಟು ಭೂಮಿಯಲ್ಲಿ ಕರ್ನಾಟಕದಲ್ಲಿಯೇ 71.56% ಅಷ್ಟು ಅರೆಕಾ ನೆಟ್ ಪ್ರೊಡಕ್ಷನ್ ಕಲ್ಟಿವೇಟೆಡ್ ಏರಿಯಾ ಇರುತ್ತೆ. ಅಂಡ್ ಪ್ರೊಡಕ್ಷನ್ ಅನ್ನ ತೆಗೆದುಕೊಂಡಾಗ 75.47% ಅಷ್ಟು ಕಳೆದ 5 ವರ್ಷಗಳಲ್ಲಿ ಇಡೀ ಭಾರತ ದೇಶದಲ್ಲಿಯೇ ನಮ್ಮ ಕರ್ನಾಟಕ 3.25% ಅಷ್ಟು, ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 75% ಆಫ್ ದಿ ಅರೆಕಾ ನೆಟ್ ಅಂತಕ್ಕಂಥದ್ದು ಕರ್ನಾಟಕದಿಂದ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದನ್ನ
ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ತುಂಬಾ ಅಫೆಕ್ಟೆಡ್ ಆಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ಸ್ ಯಾವ್ದ್ಯಾವ್ದು, ಯಾವ ಜಿಲ್ಲೆಗಳಲ್ಲಿ ಈ ಪ್ರೊಡಕ್ಟಿವಿಟಿ ಅಂತಕ್ಕಂಥದ್ದು ತುಂಬಾ ಕಡಿಮೆ ಆಗಿದೆ ಅಂತ ನಾವು ನೋಡೋದಾದ್ರೆ ಶಿವಮೊಗ್ಗ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉತ್ಪಾದಕತೆ ಅಂತಕ್ಕಂಥದ್ದು ತುಂಬಾ ಕ್ಷೀಣಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ನ್ಯಾಷನಲ್ ಟ್ರೆಂಡ್, ರಾಷ್ಟ್ರೀಯ ಮಟ್ಟದಲ್ಲಿ ನಾವು ತೆಗೆದುಕೊಂಡಾಗ ಈ ಪ್ರೊಡಕ್ಟಿವಿಟಿ ಡಿಕ್ಲೈನ್ ಆಗಿರ್ತಕ್ಕಂಥದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇವನ್ ಆಲ್ ಓವರ್ ಇಂಡಿಯಾ ಉತ್ಪಾದಕತೆ ಅಂತಕ್ಕಂಥದ್ದು ಕಡಿಮೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇದಕ್ಕೆ ಕ್ರಮಗಳು ಏನ್ ತಗೊಂಡಿದ್ದಾರೆ? ಸೊ ಕ್ರಮಗಳನ್ನ ತೆಗೆದುಕೊಂಡಿರ್ತಕ್ಕಂಥವ್ರು ಯಾರು ಅಂದ್ರೆ DASD ವತಿಯಿಂದ ಕ್ರಮಗಳನ್ನ ತೆಗೆದುಕೊಂಡಿರ್ತಾರೆ. DASD ಅಂದ್ರೆ ಡೈರೆಕ್ಟರೇಟ್ ಆಫ್ ಅರೆಕಾ ನೆಟ್ ಅಂಡ್ ಸ್ಪೈಸಸ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೇವೆ. ಸೊ ಇವರು ಈ ಒಂದು ಉತ್ಪಾದಕತೆ ಕಡಿಮೆ ಆಗಿರ್ಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳೇನು ಅಂತ ನಾವು ನೋಡೋದಾದ್ರೆ ಅದಕ್ಕೆ ಬರ್ತಕ್ಕಂತ ರೋಗಗಳ ಮೇಲೆ ಸ್ವಲ್ಪ ಗಮನವನ್ನ ಹರಿಸ್ತಾ ಇದ್ದಾರೆ. ಸೊ ಅಡಿಕೆಗೆ ಬರ್ತಕ್ಕಂತ ರೋಗಗಳು ಲೀಫ್ ಸ್ಪಾಟ್ಸ್ ಅಂದ್ರೆ ಎಲೆಗಳ ಮೇಲೆ ಚುಕ್ಕೆ ರೋಗ ಬರ್ತಕ್ಕಂಥದ್ದು, ಫ್ರೂಟ್ ರಾಟ್ ಅಂದ್ರೆ ಅದು ಅರೆಕ ನಟ್ ಏನಿರುತ್ತೆ ಅದು ಬೆಳೆದ ನಂತರ ಕೊಳ್ತೋಗ್ತಕ್ಕಂತ ಒಂದು ಕಾಯಿಲೆ, ರೂಟ್ ವಾರ್ಮ್ ಕಂಟ್ರೋಲ್. ಸೊ ರೂಟ್ ವಾರ್ಮ್ ಅಂದ್ರೆ ಬೇರುಗಳಲ್ಲಿ ಹುಳಗಳು ಬೀಳುತ್ತೆ, ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಡ್ವಾರ್ಫ್ ಹೈಬ್ರಿಡ್ಸ್ ಅಂದ್ರೆ ಚಿಕ್ಕ ಎತ್ತರದಲ್ಲಿಯೇ ಫಲವನ್ನ ಕೊಡ್ತಕ್ಕಂತ ಹೈಬ್ರಿಡ್ ಗಳನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು. ಮಲ್ಟಿ ಕ್ರಾಪಿಂಗ್ ಅಂದ್ರೆ ಒಂದೇ ಭೂಮಿಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಬೆಳೆಗಳನ್ನ ಬೆಳೀತಕ್ಕಂಥದ್ದು. ಅಂಡ್ ವೆದರ್ ಬೇಸ್ಡ್ ಡಿಸೀಸ್ ಫೋರ್ಕಾಸ್ಟಿಂಗ್ ಅಂದ್ರೆ ಹವಾಮಾನಕ್ಕೆ ತಕ್ಕಂತೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರುತ್ತೆ, ಅದನ್ನ ಮುನ್ಸೂಚನೆ ಅಥವಾ ಮುಂದಾಲೋಚನೆ ಮಾಡಿ ಸೊ ಅದನ್ನ ಪ್ರಿವೆನ್ಷನ್ ಮಾಡ್ತಕ್ಕಂತ ಒಂದು ವಿಧಾನಗಳನ್ನ DASD ವತಿಯಿಂದ ಈಗ ತೆಗೆದುಕೊಂಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇನ್ನು ಸ್ಪೆಷಲ್ ಪ್ರೋಗ್ರಾಮ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ನೋಡೋದಾದ್ರೆ ಸೆಂಟರ್ ಅಂದ್ರೆ ಕೇಂದ್ರ ಸರ್ಕಾರ ಕಮ್ಯುನಿಟಿ ಬೇಸ್ಡ್ ಲೀಫ್ ಸ್ಪಾಟ್ ಡಿಸೀಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅನ್ನ 10 ಅಫೆಕ್ಟೆಡ್ ತಾಲೂಕ್ಸ್ ಆಫ್ ಕರ್ನಾಟಕದ 10 ಪೀಡಿತ ತಾಲೂಕುಗಳಲ್ಲಿ ಸಮುದಾಯ ಆಧಾರಿತ ಎಲೆ ಚುಕ್ಕೆ ರೋಗ ಅಂತ ನಾನು ಹೇಳಿದೆ. ಸೊ ಅಲ್ಲಿರ್ತಕ್ಕಂಥ ರೈತರನ್ನ ಒಳಗೊಂಡಂತೆ ಅದನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈ ಒಂದು ಕೇಂದ್ರ ಅಂದ್ರೆ ಕೇಂದ್ರ ಸರ್ಕಾರ ಅಲ್ಲ, ಸೊ ಈ ಒಂದು ಕೇಂದ್ರ ಏನಿದೆ ಸೊ ಅದು ಪ್ರಾರಂಭಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಕರ್ನಾಟಕ ಅಪ್ಡೇಟ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ನ್ಯಾಷನಲ್ ಅಪ್ಡೇಟ್ಸ್. ರಾಷ್ಟ್ರೀಯ ಒಂದು ನ್ಯೂಸ್ ಅನ್ನ ನಾವು ಗಮನ ಹರಿಸೋದಾದ್ರೆ ಭೈರವ್ ಯಾತ್ರಾ ಆಡೆಡ್ ಟು ನ್ಯಾಷನಲ್ ಇನ್ವೆಂಟರಿ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ. ಸೊ ಯುನೆಸ್ಕೋದಲ್ಲಿ 2 ಪಟ್ಟಿಗಳು ಬರುತ್ತೆ ಮೇಜರ್ಲಿ. ನಾನು ಹೇಳ್ತಕ್ಕಂಥದ್ದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಒಂದು ಬರುತ್ತೆ, ಯುನೆಸ್ಕೋ ಇಂಟ್ಯಾಂಜಿಬಲ್ ಸೈಟ್ಸ್ ಅಂತ ಬರುತ್ತೆ. ಇಂಟ್ಯಾಂಜಿಬಲ್ ಅಂದ್ರೆ ನಾವು ಮಾಡ್ತಕ್ಕಂಥ ಆಚರಣೆಗಳನ್ನ ನಾವು ಇಂಟ್ಯಾಂಜಿಬಲ್ ಅಂತ ಹೇಳ್ತೇವೆ. ಸೊ ಯಾವ ರೀತಿ ಯುನೆಸ್ಕೋದಲ್ಲಿ ಈ ಒಂದು ಇಂಟ್ಯಾಂಜಿಬಲ್ ಕಾನ್ಸೆಪ್ಟ್ ಇರುತ್ತೆ, ಅದೇ ರೀತಿ ನಮ್ಮ ಭಾರತ ದೇಶದಲ್ಲೂ ಕೂಡ ಸ್ವಂತವಾದ ಒಂದು ಇಂಟ್ಯಾಂಜಿಬಲ್ ಪಟ್ಟಿಯನ್ನ ಮಾಡಲಾಗುತ್ತೆ. ಸೊ ಈ ಒಂದು ಇಂಟ್ಯಾಂಜಿಬಲ್ ಪಟ್ಟಿಗೆ ಈಗ ಭೈರವ ಯಾತ್ರೆಯನ್ನ ಸೇರಿಸಲಾಗಿರುತ್ತೆ. ಈ ಭೈರವ ಯಾತ್ರೆಯನ್ನ ಭಾರತದ ಅಮೂರ್ತ ಸಾಂಸ್ಕೃತಿಕ ಪಾರಂಪರಿಕ ರಾಷ್ಟ್ರೀಯ ದಾಸ್ತಾನು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಹಾಗಿದ್ರೆ ಭೈರವ ಯಾತ್ರೆ ಅಂದ್ರೆ ಏನು, ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಇದರ ವಿಶೇಷತೆಗಳೇನು ಎಲ್ಲವನ್ನ ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಈ ಪಟ್ಟಿಗೆ ಸೇರಿಸಿರ್ತಕ್ಕಂಥ ಯಾತ್ರೆ ಯಾವುದು ಅಂದ್ರೆ ಭೈರವ್ ಯಾತ್ರೆ ಆಗಿರುತ್ತೆ. ಸೊ ಇದು ಹಿಸ್ಟಾರಿಕಲ್ ಫೆಸ್ಟಿವಲ್ ಆಗಿರುತ್ತೆ, ಅಂದ್ರೆ ಒಂದು ಐತಿಹಾಸಿಕ ಹಬ್ಬ. ಸೊ ಜಮ್ಮು ಕಾಶ್ಮೀರ್ ನಲ್ಲಿ ಬರ್ತಕ್ಕಂಥ ರಜೌರಿ ಡಿಸ್ಟ್ರಿಕ್ಟ್ ನಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹಬ್ಬವಾಗಿರುತ್ತೆ. ಸೊ ಇದರ ನೇಚರ್, ಇದರ ಪ್ರವೃತ್ತಿ ಹೇಗಿರುತ್ತೆ ಅಂದ್ರೆ ಸೆಂಚುರೀಸ್ ಓಲ್ಡ್ ಸೇಕ್ರೆಡ್ ಪ್ರೊಸೆಷನ್ ಸೆಲೆಬ್ರೇಟೆಡ್ ಆನ್ಯುಯಲಿ, ಅಂದ್ರೆ ವಾರ್ಷಿಕವಾಗಿ ಆಚರಿಸಲಾಗುವ ಶತಮಾನದಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಮೆರವಣಿಗೆ ಈ ಒಂದು ಹಬ್ಬದ ಒಂದು ನೇಚರ್ ಆಗಿರುತ್ತೆ. ಸೊ ಇದರ ಟೈಮಿಂಗ್ ಸಾಮಾನ್ಯವಾಗಿ ಯಾವ ಸಮಯದಲ್ಲಿ ಮಾಡ್ತಾರೆ ಅಂದ್ರೆ ಜಸ್ಟ್ ಬಿಫೋರ್ ಹೋಳಿ ಇನ್ ರಜೌರಿ ಮೇನ್ ಮಾರ್ಕೆಟ್. ಸೊ ರಜೌರಿಯ ಪ್ರಮುಖ ಮಾರುಕಟ್ಟೆಗಳಲ್ಲಿ ಹೋಳಿ ಹಬ್ಬಕ್ಕಿಂತ ಮುಂಚೆ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ. ಸೊ ಯಾವ ದೇವತೆ ಅಥವಾ ದೇವರಿಗೆ ಈ ಒಂದು ಹಬ್ಬವನ್ನ ಡೆಡಿಕೇಟ್ ಮಾಡ್ಲಾಗುತ್ತೆ ಅಂದ್ರೆ ಲಾರ್ಡ್ ಕಾಲ ಭೈರವ, ಫಾರ್ಮ್ ಆಫ್ ಲಾರ್ಡ್ ಶಿವ. ಸೊ ಲಾರ್ಡ್ ಶಿವನ ಒಂದು ರೂಪವಾಗಿರ್ತಕ್ಕಂಥ ಕಾಲ ಭೈರವನಿಗೆ ಸಮರ್ಪಿತವಾಗಿರ್ತಕ್ಕಂಥ ಒಂದು ಹಬ್ಬವಿದಾಗಿರುತ್ತೆ. ಸೊ ಇದರ ರಿಚುವಲ್ ಆಚರಣೆಯನ್ನ ಹೇಗ್ ಮಾಡ್ತಾರೆ ಅಂದ್ರೆ ಡಿವೋಟೀಸ್ ಅಸ್ಯೂಮ್ಸ್ ದಿ ಫಾರ್ಮ್ ಆಫ್ ಬಾಬಾ ಭೈರವ್ ದೇವ್. ಸೊ ಭಕ್ತಾದಿಗಳು ಬಾಬಾ ಭೈರವ್
ದೇವ್ ಅವರ ಒಂದು ಅವತಾರವನ್ನ ಅವರೇ ಎನಾಕ್ಟ್ ಮಾಡ್ತಕ್ಕಂಥದ್ದು. ಅಂಡ್ ಟ್ರೆಡಿಷನಲಿ ವಿತ್ ಅ ಬಾಡಿ ಪೇಂಟೆಡ್ ಬ್ಲಾಕ್, ಸೊ ಅವರ ದೇಹವನ್ನ ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿ ಪೇಂಟ್ ಮಾಡಿಕೊಳ್ಳುವ ಮುಖಾಂತರ, ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಸಂಪೂರ್ಣವಾಗಿ ಅವರು ಕಪ್ಪು ಬಣ್ಣದ ಒಂದು ಬಣ್ಣವನ್ನ ಹಚ್ಚಿಕೊಳ್ಳುವ ಮುಖಾಂತರ, ಸೊ ಕಾಲಭೈರವ, ಕಾಲ ಅಂದ್ರೆ ಕಪ್ಪು ಅಂತಕ್ಕಂಥದ್ದು, ಸೊ ಈ ರೀತಿಯಾಗಿ ಏನೋ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ. ಸೊ ಇನ್ನು ಬ್ಲೆಸ್ಸಿಂಗ್ಸ್ ಟ್ರೆಡಿಷನ್, ಸೊ ಈ ಒಂದು ಹಬ್ಬದ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಆಶೀರ್ವಾದದ ಸಂಪ್ರದಾಯವನ್ನ ಕೂಡ ಇಲ್ಲಿ ಏನೋ ಆಚರಣೆ ಮಾಡ್ತಾರೆ. ಏನಿದು ಬ್ಲೆಸ್ಸಿಂಗ್ ಟ್ರೆಡಿಷನ್ ಅಂದ್ರೆ ಡಿವೋಟೀಸ್ ರಿಸೀವ್ ಬ್ಲೆಸ್ಸಿಂಗ್ ಥ್ರೂ ದಿ ಸಿಂಬಾಲಿಕ್ ಚಿಮ್ಟಾ ರಿಚುವಲ್ ಟಾಂಗ್ಸ್ ಕ್ಯಾರಿಡ್ ಬೈ ದಿ ಬಾಬಾ ಭೈರವ. ಸೊ ಆ ಬಾಬಾ ಭೈರವ ಅಂತಕ್ಕಂಥ ವ್ಯಕ್ತಿಗಳು ಅವ್ರೇನ್ ಕಪ್ಪು ಬಣ್ಣ ಹಚ್ಕೊಂಡು ಆ ಮೆರವಣಿಗೆಯಲ್ಲಿ ಅವರು ಹೋಗ್ತಾ ಇರ್ತಾರೆ. ಸೊ ಅವ್ರ ಹತ್ರ ಒಂದು ಚಿಮ್ಟಾ ಇರುತ್ತೆ, ಧಾರ್ಮಿಕವಾಗಿ ಬಳಸ್ತಕ್ಕಂಥ ಒಂದು ಇಕ್ಕಳ ಇರುತ್ತೆ. ಆ ಒಂದು ಇಕ್ಕಳದ ಮುಖಾಂತರ ಅಲ್ಲಿರ್ತಕ್ಕಂಥ ಜನರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಆಚರಣೆಯನ್ನ ಕೂಡ ಸೊ ಈ ಒಂದು ಹಬ್ಬದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಈಗ ನಮ್ಮ ಭಾರತ ದೇಶದ ಇಂಟ್ಯಾಂಜಿಬಲ್ ಪ್ರಾಕ್ಟೀಸಸ್ ನ ಪಟ್ಟಿಗೆ ಇದನ್ನ ಸೇರಿಸಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಆರ್ಟಿಕಲ್ ನಂಬರ್ 5, Handloom Awards 2025 presented on National Handloom Day, which is on August 7th. ಆಗಸ್ಟ್ 7ನೇ ತಾರೀಕು ಆಚರಣೆ ಮಾಡ್ತಕ್ಕಂಥ ಕೈಮಗ್ಗ ಒಂದು ದಿನ, ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕೈಮಗ್ಗ ದಿನದಂದು ಈ ಒಂದು ದಿನಾಂಕದಂದು ಕೈಮಗ್ಗ ಪ್ರಶಸ್ತಿಗಳನ್ನ ನೀಡಲಾಗಿರುತ್ತೆ. ಸೊ ಯಾರ್ಯಾರಿಗೆ ಪ್ರಶಸ್ತಿಗಳನ್ನ ನೀಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬರೋಣ. ಸೊ 7th August 2026, ಸೊ ನಾವು ಪ್ರತಿ ವರ್ಷ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೇವೆ, ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನ ನಾವು ಏನೋ ಆಚರಣೆ ಮಾಡ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ 2025ಕ್ಕೆ ಸಂಬಂಧಪಟ್ಟಂತೆ ಒಟ್ಟು 27 ಪ್ರಶಸ್ತಿಗಳನ್ನ ನೀಡಲಾಗಿರುತ್ತೆ. ಸೊ ಇದರಲ್ಲಿ ಸಂತ ಕಬೀರ್ ದಾಸ್ ಹ್ಯಾಂಡ್ಲೂಮ್ ಅವಾರ್ಡ್ಸ್ 3 ಕೊಡಲಾಗಿರುತ್ತೆ. ಸಂತ ಕಬೀರ ಕೈಮಗ್ಗ ಪ್ರಶಸ್ತಿ, ಸಂತ ಕಬೀರ್ಗೂ ಕೈಮಗ್ಗಗೂ ಈ ಸಂಬಂಧ ಏನು ಅಂದ್ರೆ, ಸೊ ಅವರು ಕೂಡ ಒಬ್ಬ ನೇಯ್ಗೆ ಮಾಡ್ತಕ್ಕಂತ ವ್ಯಕ್ತಿ ಆಗಿದ್ದರು. ಸೊ ಅದರಿಂದ ಈ ಪ್ರಶಸ್ತಿಗೆ ಸಂತ ಕಬೀರ್ ಏನೋ ಕೈಮಗ್ಗ ಪ್ರಶಸ್ತಿ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಈ ಕ್ಯಾಟಗರಿಯಲ್ಲಿ 3 ಜನಕ್ಕೆ ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ. ನ್ಯಾಷನಲ್ ಹ್ಯಾಂಡ್ಲೂಮ್ ಅವಾರ್ಡ್ಸ್, ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳು ಒಟ್ಟು 19 ಜನರಿಗೆ ನೀಡಲಾಗಿರುತ್ತೆ. ಸೊ ಟೋಟಲ್ ಎಷ್ಟು ಅಂತ ಕೇಳಿದ್ರೆ ನಮ್ಗೆ 22 ಅವಾರ್ಡ್ಸ್ ಅನ್ನ ಈ ಒಂದು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ದಿವಸ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಕಬೀರ್ ಹ್ಯಾಂಡ್ಲೂಮ್ ಅವಾರ್ಡ್ಸ್ ಅನ್ನ 3 ಜನಕ್ಕೆ ಕೊಡಲಾಗಿರುತ್ತೆ. ಯಾರ್ಯಾರು ಅಂತ ನಾವು ನೋಡೋದಾದ್ರೆ ರಾಮ್ ಮೆಹರ್, ಸೊ ಇವರು ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಸೊ ಇವರ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ವಿಚಿತ್ರ ಪೂರಿ ಕಂದಿ ಸ್ಯಾರಿ. ಸೊ ವಿಚಿತ್ರ ಪೂರಿ ಕಂದಿ ಸ್ಯಾರಿ ಅಂತಕ್ಕಂಥದ್ದು ನೇಯ್ಗೆ ಮಾಡ್ತಕ್ಕಂಥದ್ದು ಇವರ ಒಂದು ಸ್ಪೆಷಾಲಿಟಿ ಆಗಿರುತ್ತೆ. ಸೊ ಇನ್ನು ಏನೋ ರನೀಮಾ ಚೆಟಿಯಾ ಚೌಧರಿ, ಸೊ ಇವರು ಅಸ್ಸಾಂಗೆ ಸಂಬಂಧಪಟ್ಟವರು. ಮುಗಾ ಸಿಲ್ಕ್ ಸ್ಯಾರಿ, ಸೊ ಮುಗಾ ರೇಷ್ಮೆಯಲ್ಲಿ ಸ್ಯಾರಿಗಳನ್ನ ಮಾಡ್ತಕ್ಕಂಥ ಒಂದು ಕಲೆ ಇವರ ಸ್ಪೆಷಾಲಿಟಿ ಆಗಿರುತ್ತೆ. ಶಾ ಮಹಮ್ಮದ್ ಅನ್ಸಾರಿ, ಇವರು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟವರು. ಜರಿ ಬುಟಿ ಶರ್ವತಾ ಮಂದಾರಿ, ಅದ್ರ ಜೊತೆಗೆ ಅವಧಿ ಜಮ್ದಾನಿ ಸ್ಯಾರಿ, ಸೊ ಇವುಗಳನ್ನ ಮಾಡ್ತಕ್ಕಂಥದ್ದು ಇವರ ಸ್ಪೆಷಾಲಿಟಿ ಆಗಿರುತ್ತೆ. ಸೊ ಮಿಕ್ಕಿದ 19 ಏನೋ ನ್ಯಾಷನಲ್ ಹ್ಯಾಂಡ್ಲೂಮ್ ಅವಾರ್ಡ್ಸ್ ಅನ್ನ ನೀಡಲಾಗಿರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ಪ್ರಶಸ್ತಿ ಬಂದಿರೋದಿಲ್ಲ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಕಬೀರ್ ದಾಸ್ ಅವಾರ್ಡ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಿಕ್ಕಿದ 19 ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೇನೆ. ಸೊ ಯು ಕ್ಯಾನ್ ಜಸ್ಟ್ ಗ್ಲಾನ್ಸ್ ಒನ್ಸ್, ಬಟ್ ಹಾರ್ಡ್ಲಿ ಇಟ್ ವುಡ್ ಬಿ ಆಸ್ಕ್ಡ್ ಇನ್ ದಿ ಎಕ್ಸಾಮಿನೇಷನ್ ಸಿನ್ಸ್ ಕರ್ನಾಟಕ ಇಸ್ ನಾಟ್ ದೇರ್. ಓಕೆ, ಸೊ ನೆಕ್ಸ್ಟ್ ಈ ಅವಾರ್ಡಿಗಳನ್ನ ಅಂದ್ರೆ ಈ ಅವಾರ್ಡ್ಸ್ ಅನ್ನ ಯಾರ್ಯಾರು ಪಡ್ಕೊಂಡಿರ್ತಾರೆ, ಪ್ರಶಸ್ತಿ ಪುರಸ್ಕೃತರು ಅಂತ ನಾವೇನ್ ಹೇಳ್ತೇವೆ, ದೇ ಆರ್ ಅಂಡರ್ ಹ್ಯಾಂಡ್ಲೂಮ್ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಕಾಂಪೋನೆಂಟ್ ಆಫ್ ದಿ ನ್ಯಾಷನಲ್ ಹ್ಯಾಂಡ್ಲೂಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ರಾಷ್ಟ್ರೀಯ ಮಟ್ಟದಲ್ಲಿ ಕೈಮಗ್ಗ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಇರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಕೈಮಗ್ಗ ಮಾರುಕಟ್ಟೆ ನೆರವಿನ ಅಡಿಯಲ್ಲಿ ಈ ಎಲ್ಲಾ ಪುರಸ್ಕೃತರು ಇರ್ತಕ್ಕಂಥದ್ದು ಇದರ ಇನ್ನೊಂದು ವಿಶೇಷತೆ ಆಗಿರುತ್ತೆ. ಅಂಡ್ ಅವಾರ್ಡ್ ರಿಸೀವ್ ಅನ್ನ ಮಾಡಿರ್ತಕ್ಕಂಥವ್ರಿಗೆ ಏನೇನ್ ಕೊಡ್ತಾರೆ ಅಂದ್ರೆ, ಒಂದು ಗೋಲ್ಡ್ ಕಾಯಿನ್ ಅನ್ನ ಕೊಡ್ತಾರೆ, ಚಿನ್ನದ ನಾಣ್ಯವನ್ನ ಕೊಡ್ತಾರೆ, ಒಂದು ತಾಮ್ರ ಪತ್ರವನ್ನ ಕೊಡ್ತಾರೆ, ಅದ್ರ ಜೊತೆಗೆ ಒಂದು ಶಾಲ್ ಮತ್ತೆ ಒಂದು ಸರ್ಟಿಫಿಕೇಟ್ ಅನ್ನ ಅವಾರ್ಡ್ ಆಗಿ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಆರ್ಟಿಕಲ್ ನಂಬರ್ 6, ರಿವ್ಯೂ ಪಂಚಾಯತಿ ರಾಜ್ ಸಿಸ್ಟಮ್, ಚಾರ್ಟ್ ಫ್ರೆಶ್ ರಿಫಾರ್ಮ್ಸ್ ರೋಡ್ ಮ್ಯಾಪ್, ಪ್ಯಾನಲ್ ಟೆಲ್ಸ್ ಗವರ್ನಮೆಂಟ್. ಸೊ ಈಗ ನಮ್ಮ ಪಂಚಾಯತ್ ರಾಜ್ ಸಿಸ್ಟಮ್ ಏನಿದೆ ಅದನ್ನ ಇನ್ನೂ ಕೂಡ
ಏನೋ ಬದಲಾವಣೆಗಳನ್ನ ಮಾಡ್ತಕ್ಕಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಹೊಸ ಸುಧಾರಣೆಗಳು ಯಾವ್ದ್ಯಾವ್ದು ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಪಂಚಾಯತ್ ರಾಜ್ ಸಿಸ್ಟಮ್ ಅಂತಕ್ಕಂಥದ್ದು ಹೊಸದಾಗಿ ಸೇರಿಸಿರ್ತಕ್ಕಂಥ ಸಿಲೆಬಸ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಎಲ್ಲಾ ಅಪ್ಡೇಟ್ಸ್ ಗಳು ನಿಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಏನಿರುತ್ತೆ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ವತಿಯಿಂದ ಅಂದ್ರೆ ನಮ್ಮ ಸಂಸದೀಯ ಸ್ಥಾಯಿ ಸಮಿತಿ ಅಂತ ಹೇಳ್ತೇವೆ. ಸೊ ಆನ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ರೆಕಮೆಂಡೆಡ್ ಕಾಂಪ್ರಹೆನ್ಸಿವ್ ರಿವ್ಯೂ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ಆಗಸ್ಟ್ ಇದೇ ತಿಂಗಳಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ಪರಿಶೀಲನೆಗಳನ್ನ ಈಗ ಶಿಫಾರಸನ್ನ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಏನೇನ್ ಶಿಫಾರಸುಗಳಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಈ ಒಂದು ಶಿಫಾರಸುಗಳಿಗೆ ಒಂದು ಟೈಟಲ್ ಅನ್ನ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್ ಅಂತ ಕರಿತೇವೆ. ಮುಂದಿನ ಪೀಳಿಗೆಯ ಸುಧಾರಣೆಗಳು ಅಂತ ಇದಕ್ಕೆ ಶೀರ್ಷಿಕೆಯನ್ನ ಕೊಡಲಾಗಿರುತ್ತೆ. ಆ ಸುಧಾರಣೆಗಳೇನು ಅಂದ್ರೆ ಫಿನಾನ್ಷಿಯಲ್ ಆಟೋನಮಿ, ಈಗಾಗಲೇ ಅದಕ್ಕೆ ಆರ್ಥಿಕ ಸ್ವಾಯತ್ತತೆ ಇರುತ್ತೆ. ಈ ಸ್ವಾಯತ್ತತೆಯನ್ನ ಇನ್ನೂ ಹೆಚ್ಚು ಮಾಡಬೇಕು. ಅವರು ಜಾಸ್ತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಡಿಪೆಂಡ್ ಆಗಿರಬಾರ್ದು, ಹೆಚ್ಚಿನ ಸ್ವಾಯತ್ತತೆ ಬರಬೇಕು ಅಂತಕ್ಕಂಥದ್ದು ಮೊದಲನೇ ಶಿಫಾರಸ್ ಆಗಿರುತ್ತೆ. ಸೊ ಎರಡನೇದು ಓನ್ ಸೋರ್ಸ್ ಆಫ್ ರೆವಿನ್ಯೂ. ಸೊ ಅವರಿಗೆ ಸ್ವಂತ ಆದಾಯ ಬರುವ ರೀತಿಯ ವ್ಯವಸ್ಥೆಗಳನ್ನ ಡೆವಲಪ್ ಮಾಡಬೇಕಾಗಿರುತ್ತೆ. ಸೊ ಗ್ರಾಮ ಪಂಚಾಯತ್ ಆದಾಯವನ್ನ ಹೆಚ್ಚಿಸಲು ಒಂದು ತಂತ್ರವನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಒಂದು ಎರಡನೇ ಶಿಫಾರಸನ್ನ ನೀಡಲಾಗಿರುತ್ತೆ. ಅದ್ರ ಜೊತೆಗೆ ಸ್ಟೇಟ್ ಫಿನಾನ್ಸ್ ಕಮಿಷನ್, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಹಣಕಾಸು ಆಯೋಗ ಏನಿರುತ್ತೆ, ದಟ್ ಶುಡ್ ಎನ್ಶೋರ್ ಟೈಮ್ಲಿ ಕಾನ್ಸ್ಟಿಟ್ಯೂಷನ್ ಅಂಡ್ ಇಂಟ್ರೊಡ್ಯೂಸ್ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್. ಅಂದ್ರೆ ಈ ಒಂದು ರಾಜ್ಯ ಮಟ್ಟದ ಹಣಕಾಸು ಆಯೋಗವನ್ನ ಕಾಲಕ್ಕೆ ತಕ್ಕಂತೆ ಅಥವಾ ಸಮಯಕ್ಕೆ ಸರಿಯಾಗಿ ಅದನ್ನ ರಚನೆ ಮಾಡ್ತಕ್ಕಂಥದ್ದನ್ನ ಖಚಿತಪಡಿಸ್ಕೊಳ್ಬೇಕು. ಅದ್ರ ಜೊತೆಗೆ ಕಾರ್ಯಕ್ಷಮತೆಯ ಆಧಾರದ ಮೇಲೆ, ಅಂದ್ರೆ ಯಾವ ಗ್ರಾಮ ಪಂಚಾಯತ್ ಅಥವಾ ಪಂಚಾಯತ್ ರಾಜ್ ಸಿಸ್ಟಮ್ ಯಾವ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಅವರ ಪರ್ಫಾರ್ಮೆನ್ಸ್ ನ ಆಧಾರದ ಮೇಲೆ ಅವ್ರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಧನವನ್ನ ನೀಡಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಶನ್ ಅನ್ನ ಇಲ್ಲಿ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ವಿಮೆನ್ಸ್ ರೆಪ್ರೆಸೆಂಟೇಷನ್, ಮಹಿಳಾ ಪ್ರಾತಿನಿಧ್ಯತೆ ಹೆಚ್ಚು ಮಾಡಬೇಕು. ಬಟ್ ಇವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನು ಅಂದ್ರೆ ಸರ್ಪಂಚ್ ಪತಿ ಅಥವಾ ಪ್ರಾಕ್ಸಿ ರೆಪ್ರೆಸೆಂಟೇಷನ್ ಅಂತ ಕರಿತೇವೆ. ಸೊ ಮಹಿಳೆಯರೇ ಇರ್ತಾರೆ, ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರ ಗಂಡ ಆ ಒಂದು ಎಂಟೈರ್ ರೋಲ್ ಅನ್ನ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ನಿಭಾಯಿಸ್ತಾ ಇರ್ತಾರೆ. ಫೇಸ್ ಮಾತ್ರ ಮಹಿಳೆ ಇರ್ತಾರೆ, ಬಟ್ ಹಿಂದ್ಗಡೆ ಅವರ ಪತಿ ಆಕ್ಟಿವ್ ಆಗಿರ್ತಾರೆ. ಅದನ್ನ ನಾವು ಸರ್ಪಂಚ್ ಪತಿ ಅಂತ ಹೇಳ್ತೇವೆ. ಸೊ ಆ ರೀತಿಯ ಪ್ರಾಕ್ಸಿ ರೆಪ್ರೆಸೆಂಟೇಷನ್ ಅನ್ನ ನಾವು ಕಡಿಮೆ ಮಾಡಬೇಕು. ಅವಾಗ ಮಾತ್ರ ಅದು ನಿಜವಾದ ಮಹಿಳೆಯರ ಪ್ರಾತಿನಿಧ್ಯತೆ ಅಂತಕ್ಕಂಥ ಒಂದು ಶಿಫಾರಸನ್ನ ಕೂಡ ಇಲ್ಲಿ ನೀಡಲಾಗಿರುತ್ತೆ. ಅದ್ರ ಜೊತೆಗೆ ಕೆಪಾಸಿಟಿ ಬಿಲ್ಡಿಂಗ್. ಸೊ ನಮ್ಮ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಾಮರ್ಥ್ಯ ಅಭಿವೃದ್ಧಿಯನ್ನ ಮಾಡಬೇಕಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಸ್ಪೆಷಲ್ ಟ್ರೈನಿಂಗ್ ಅನ್ನ ಕೊಡಬೇಕಾಗಿರುತ್ತೆ. ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ಸ್ ಅಂದ್ರೆ ಸಾಂಸ್ಥಿಕ ಬೆಂಬಲವನ್ನ ನೀಡಬೇಕಾಗಿರುತ್ತೆ ಫಾರ್ ನ್ಯೂಲಿ ಎಲೆಕ್ಟೆಡ್ ವಿಮೆನ್, ಎಸ್ಪೆಷಲಿ ಫ್ರಮ್ SC and ST ಕಮ್ಯುನಿಟೀಸ್. ಅಂದ್ರೆ ಯಾರು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಮಹಿಳೆಯರು ಯಾರಿರ್ತಾರೆ, ಸೊ ವಿಶೇಷವಾಗಿ SC ಮತ್ತೆ ST ಪಂಗಡಗಳಿಂದ ಬಂದಿರತಕ್ಕಂಥ ಮಹಿಳೆಯರು ಯಾರಾಗಿರ್ತಾರೆ, ಸೊ ಇವರಿಗೆ ವಿಶೇಷವಾದ ತರಬೇತಿಯನ್ನ ಕೊಡಬೇಕು. ದೇ ಶುಡ್ ನಾಟ್ ಬಿ ದೇರ್ ಪೊಸಿಷನ್ ಶುಡ್ ನಾಟ್ ಬಿ ಟೇಕನ್ ಬೈ ದೇರ್ ಹಸ್ಬೆಂಡ್. ಸೊ ಅವರ ಸರ್ಪಂಚ್ ಪತಿ ಅದನ್ನ ರನ್ ಮಾಡೋ ತರ ಇರಬಾರ್ದು. ಸೊ ಅದೇ ಮಹಿಳೆಯರು ಅದನ್ನ ರನ್ ಮಾಡಿದಾಗ ಮಾತ್ರ ಸೊ ಒಂದು ರಿಸರ್ವೇಶನ್ ಏನ್ ಕೊಟ್ಟಿರ್ತಾರೆ, ವಿಮೆನ್ ರಿಸರ್ವೇಶನ್ ಅಂತಕ್ಕಂಥದ್ದು, ಸೊ ಅದಕ್ಕೆ ಒಂದು ಜಸ್ಟಿಸ್ ಸಿಗುತ್ತೆ ಅಂತಕ್ಕಂಥ ಒಂದು ಶಿಫಾರಸನ್ನ ಕೂಡ ಇಲ್ಲಿ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ಇನ್ನು ಗ್ರಾಮ ಸಭೆಗಳನ್ನ ತೆಗೆದುಕೊಂಡಾಗ ಸ್ಟ್ರೆಂಥನ್ ದೆಮ್ ಟು ಇಂಪ್ರೂವ್ ಸಿಟಿಸನ್ ಪಾರ್ಟಿಸಿಪೇಷನ್, ಅಂದ್ರೆ ನಾಗರಿಕರ ಒಂದು ಸಹಭಾಗಿತ್ವವನ್ನ ಹೆಚ್ಚು ಮಾಡ್ಲಿಕ್ಕೆ ಅದನ್ನ ಇನ್ನೂ ಹೆಚ್ಚು ಬಲಪಡಿಸಬೇಕು. ಯಾವ್ದನ್ನ, ನಮ್ಮ ಗ್ರಾಮ ಸಭೆಗಳನ್ನ ಅಕೌಂಟಬಿಲಿಟಿಯನ್ನ ಹೆಚ್ಚು ಮಾಡಬೇಕು, ಉತ್ತರದಾಯಿಕತ್ವವನ್ನ ಹೆಚ್ಚು ಮಾಡಬೇಕು. ಅಂಡ್ ಗ್ರಾಸ್ ರೂಟ್ ಟ್ರಾನ್ಸ್ಪರೆನ್ಸಿ ಅಂದ್ರೆ ತಳಮಟ್ಟದಲ್ಲಿ ಪಾರದರ್ಶಕತೆಯನ್ನ ಹೆಚ್ಚು ಮಾಡ್ತಕ್ಕಂತ ಒಂದು ಶಿಫಾರಸನ್ನ ಕೂಡ ಇಲ್ಲಿ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ ಆರ್ಟಿಕಲ್ ನಂಬರ್ 7, ಆಪರೇಷನ್ ತ್ರಿಶೂಲ್. ಸೊ ಈ ತರ ಆಪರೇಷನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ಏನಿದು ಆಪರೇಷನ್ ತ್ರಿಶೂಲ್? ಆಪರೇಷನ್ ತ್ರಿಶೂಲ್ ಅಂತಕ್ಕಂಥದ್ದು ಟು ಬ್ರಿಂಗ್ ಬ್ಯಾಕ್ 274 ಫ್ಯೂಗಿಟಿವ್ಸ್, ಅಂದ್ರೆ ನಮ್ಮ ಭಾರತ ದೇಶದಿಂದ ಪರಾರಿ ಆಗಿರ್ತಕ್ಕಂಥವ್ರು, ಅಂದ್ರೆ ಅನೇಕ ಅಪರಾಧಗಳನ್ನ ಮಾಡಿ ದೇಶವನ್ನ ಬಿಟ್ಟು ಬೇರೊಂದು ದೇಶಕ್ಕೆ ಹೋಗಿರ್ತಕ್ಕಂಥ 274 ಪರಾರಿಯಾದವರನ್ನ ಮರಳಿ ಭಾರತ ದೇಶಕ್ಕೆ ಈ ಒಂದು ಆಪರೇಷನ್ ತ್ರಿಶೂಲ್ ನ ಮುಖಾಂತರ ಕರೆತರಲಾಗಿದೆ. ಸೊ ಆ ರೀತಿಯ ಆಪರೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಪರೇಷನ್ ತ್ರಿಶೂಲ್ ಅಂತ ಕರಿತೇವೆ. ಸೊ ಈ ಒಂದು ಆಪರೇಷನ್ ತ್ರಿಶೂಲ್ ನ ಅಡಿಯಲ್ಲಿ ದೇ ಟ್ರ್ಯಾಕ್, ಲೊಕೇಟ್ ಅಂಡ್ ಎಕ್ಸ್ಟ್ರಾಡಿಕೇಟ್ ಫ್ಯೂಗಿಟಿವ್ ಹೈಡಿಂಗ್
ಅಬ್ರಾಡ್. ಸೊ ಫಿಗಿಟಿವ್ಸ್ ಯಾರ್ಯಾರು ಹೈಡ್ ಆಗಿರ್ತಾರೆ ಅಂದ್ರೆ ಪರಾರಿ ಆಗಿರೋರ್ನ ನಾವು ಫಿಗಿಟಿವ್ಸ್ ಅಂತ ಕರಿತೇವೆ. ಸೊ ಯಾರ್ಯಾರು ಆ ತರ ಪರಾರಿ ಆಗಿರ್ತಾರೆ ಸೊ ಅವ್ರನ್ನೆಲ್ಲ ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಅವ್ರನ್ನ ಕರ್ಕೊಂಡ್ ಬರ್ತಕ್ಕಂಥದ್ದು ಸೊ ಇದರ ಒಂದು ಉದ್ದೇಶವಾಗಿರುತ್ತೆ. ಸೊ ಸಿನ್ಸ್ 2019 2019ರಿಂದ 274 ಫಿಗೇಟಿವ್ಸ್ ಫ್ರಮ್ 36 ಕಂಟ್ರೀಸ್ 36 ದೇಶಗಳಿಂದ 274 ಪರಾರಿಯಾದವರನ್ನ ಈಗ ಭಾರತ ದೇಶಕ್ಕೆ ತೆಗೆದುಕೊಂಡು ಬರಲಾಗಿರುತ್ತೆ. ಸೊ ಟಾರ್ಗೆಟ್ಸ್ ಪರ್ಸನ್ಸ್ ವಾಂಟೆಡ್ ಫಾರ್ ಟೆರರಿಸಂ. ಸೊ ಈ ಒಂದು ಭಯೋತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥವ್ರನ್ನ, ಆರ್ಗನೈಸ್ಡ್ ಕ್ರೈಮ್ಸ್ ಅಂದ್ರೆ ಅಪರಾಧಗಳು, ಅದನ್ನ ಸಂಘಟಿತ ಅಪರಾಧಗಳನ್ನ ಮಾಡ್ತಕ್ಕಂಥವ್ರನ್ನ, ನಾರ್ಕೋ ಟೆರರಿಸಂ ಮಾದಕ ದ್ರವ್ಯಗಳ ಭಯೋತ್ಪಾದನೆ, ಸೆಕ್ಷುಯಲ್ ಒಫೆನ್ಸಸ್ ಲೈಂಗಿಕ ಅಪರಾಧಗಳು, ಫಿನಾನ್ಷಿಯಲ್ ಫ್ರಾಡ್ಸ್ ಹಣಕಾಸಿನ ಅಥವಾ ಆರ್ಥಿಕ ವಂಚನೆ, ಮರ್ಡರ್ ಮತ್ತೆ ಹ್ಯೂಮನ್ ಟ್ರಾಫಿಕಿಂಗ್ ಕೊಲೆ ಅಥವಾ ಸೊ ಮಾನವ ಕಳ್ಳ ಸಾಗಾಣಿಕೆ, ಈ ರೀತಿಯ ಒಂದು ಅಪರಾಧಗಳಲ್ಲಿ ಇರ್ತಕ್ಕಂಥ ಆರೋಪಿಗಳು ವಿದೇಶದಲ್ಲಿ ಏನ್ ತಲೆಮರೆಸ್ಕೊಂಡಿರ್ತಾರೆ ಸೊ ಅವ್ರನ್ನ ಭಾರತ ದೇಶಕ್ಕೆ ಈಗ ತೆಗೆದುಕೊಂಡು ಬರ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ ಇಂಟರ್ಪೋಲ್ ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಪೊಲೀಸ್ ಅಂತ ನಾವೇನ್ ಕರಿತೇವೆ, ಸೊ ಇನ್ ಶಾರ್ಟ್ ಅದನ್ನ ಇಂಟರ್ಪೋಲ್ ಅಂತ ನಾವೇನ್ ಹೇಳ್ತೇವೆ. ಸೊ ಅವರು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿರ್ತಕ್ಕಂಥದ್ದು. ಸೊ ಇದರ ಜೊತೆಗೆ ನಮ್ಮ ಭಾರತ ದೇಶದ ಸಿಬಿಐ, ಇಂಟೆಲಿಜೆನ್ಸ್ ಬ್ಯೂರೋ, ರಾ ಮತ್ತೆ ಸ್ಟೇಟ್ ಪೊಲೀಸ್ ಫೋರ್ಸಸ್ ಕೂಡ ಸೊ ಒಂದು ಆಪರೇಷನ್ ತ್ರಿಶೂಲ್ ನಲ್ಲಿ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗ್ತಕ್ಕಂಥ ಬೇರೆ ಅಸೋಸಿಯೇಟ್ಸ್ ಆಗಿರ್ತಾರೆ. ಹಾಗಿದ್ರೆ ಇಂಟರ್ಪೋಲ್ ನಲ್ಲಿ ನೋಟಿಸಸ್ ಅಂತ ಬರುತ್ತೆ. ಸೊ ಇದನ್ನ ಕೆಇಎದಲ್ಲಿ ಒಂದ್ಸತಿ ಪ್ರಶ್ನೆಯನ್ನ ಕೇಳಲಾಗಿತ್ತು, ಮುಂದೆ ಕೂಡ ಕೇಳ್ಬೋದಾಗಿರುತ್ತೆ. ಆ ಕಲರ್ ಮತ್ತೆ ಪರ್ಪಸ್ ಅನ್ನ ಕೇಳ್ತಾರೆ. ಸೊ ಅದನ್ನ ಒಂದ್ಸತಿ ರಿವೈಸ್ ಮಾಡೋದಾದ್ರೆ, ರೆಡ್ ಕಲರ್ ನೋಟಿಸ್ ಏನಕ್ಕೆ ಕೊಡ್ತಾರೆ ಅಂದ್ರೆ ವಾಂಟೆಡ್ ಪರ್ಸನ್. ಸೊ ನಮ್ಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ರಾಷ್ಟ್ರದಲ್ಲಿದ್ದಾರೆ, ಅವರಿಗೆ ಅವರ ಬಗ್ಗೆ ನಮ್ಗೆ ಮಾಹಿತಿ ನೀಡಿ ಅದನ್ನ ಇಂಟರ್ಪೋಲ್ ನ ವತಿಯಿಂದ ನೀಡ್ತಕ್ಕಂಥ ರೆಡ್ ಕಲರ್ ನೋಟಿಸ್ ಆಗಿರುತ್ತೆ. ಯೆಲ್ಲೋ ಕಲರ್ ನೋಟಿಸ್ ಹಳದಿ ಬಣ್ಣದ್ದು ಮಿಸ್ಸಿಂಗ್ ಪರ್ಸನ್ಸ್, ಯಾರಾದ್ರೂ ಕಾಣೆಯಾಗಿದ್ದರೆ ಅವರನ್ನ ಹುಡುಕ್ಲಿಕ್ಕೆ ನೀಡ್ತಕ್ಕಂಥ ನೋಟಿಸ್ ಅನ್ನ ಯೆಲ್ಲೋ ನೋಟಿಸ್ ಅಂತ ಹೇಳ್ತೇವೆ. ಬ್ಲೂ ನೋಟಿಸ್ ನೀಲಿ ಬಣ್ಣದ ನೋಟಿಸ್, ಅಡಿಷನಲ್ ಇನ್ಫಾರ್ಮೇಶನ್ ನಮ್ಗೆ ಹೆಚ್ಚುವರಿ ಮಾಹಿತಿ ಬೇಕಾಗಿರುತ್ತೆ, ಸೊ ಆಗ ಬ್ಲೂ ನೋಟಿಸ್ ಅನ್ನ ನೀಡಲಾಗುತ್ತೆ. ಬ್ಲಾಕ್ ನೋಟಿಸ್ ಅನ್ಐಡೆಂಟಿಫೈಡ್ ಬಾಡೀಸ್ ಅಂದ್ರೆ ವಿದೇಶದಲ್ಲಿ ಯಾರಾದ್ರೂ ಮರಣವನ್ನ ಹೊಂದಿರ್ತಾರೆ, ಅವರ ಪತ್ತೆ ಐಡೆಂಟಿಟಿ ಗೊತ್ತಾಗ್ತಾ ಇರಲ್ಲ, ಸೊ ಆಗ ಇಂಟರ್ಪೋಲ್ ನ ವತಿಯಿಂದ ಬ್ಲಾಕ್ ನೋಟಿಸ್ ಅನ್ನ ಬೇರೆ ಬೇರೆ ದೇಶಗಳಿಗೆ ರಿಲೀಸ್ ಮಾಡಲಾಗುತ್ತೆ ಟು ಐಡೆಂಟಿಫೈ ದಿ ಡೆಡ್ ಬಾಡೀಸ್. ಅದಾದ ಮೇಲೆ ಗ್ರೀನ್ ನೋಟಿಸ್ ವಾರ್ನಿಂಗ್ಸ್ ಅಂಡ್ ಇಂಟೆಲಿಜೆನ್ಸ್, ವಾರ್ನಿಂಗ್ ಅನ್ನ ನೀಡಲಿಕ್ಕೆ ಗ್ರೀನ್ ನೋಟಿಂಗ್ ಎಚ್ಚರಿಕೆಯನ್ನ ನೀಡಲಿಕ್ಕೆ ಗ್ರೀನ್ ನೋಟಿಸ್ ಅನ್ನ ನೀಡಲಾಗುತ್ತೆ. ಆರೆಂಜ್ ನೋಟಿಸ್ ಅಂದ್ರೆ ಇಮಿನೆಂಟ್ ಥ್ರೆಟ್ಸ್ ಅಂದ್ರೆ ತುಂಬಾ ಭಯೋತ್ಪಾದನೆ ಅಥವಾ ಭಯವನ್ನ ಸೃಷ್ಟಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಆರೆಂಜ್ ನೋಟಿಸ್ ಅನ್ನ ನೀಡಲಾಗುತ್ತೆ. ಅಂಡ್ ಪರ್ಪಲ್ ನೋಟಿಸ್ ನೇರಳೆ ನೋಟಿಸ್ ಅನ್ನ ಮೋಡಸ್ ಆಪರಾಂದಿ, ಮೋಡಸ್ ಆಪರಾಂದಿ ಅಂದ್ರೆ ಅವರ ಕಾರ್ಯಾಚರಣೆಯ ವಿಧಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅವರು ಆಪರೇಟ್ ಮಾಡ್ತಾರೆ, ಈ ಒಂದು ಕ್ರೈಮ್ ಅನ್ನ ಅವರು ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನಾವು ಪರ್ಪಲ್ ನೋಟಿಸ್ ಅಂತ ಹೇಳ್ತೇವೆ. ಇನ್ನೊಂದು ಸಿಲ್ವರ್ ನೋಟಿಸ್ ಅಂತ ಬರುತ್ತೆ, ಐಡೆಂಟಿಫಿಕೇಶನ್ ಅಂಡ್ ಟ್ರೇಸಿಂಗ್ ಆಫ್ ಕ್ರಿಮಿನಲ್ ಅಸೆಟ್ಸ್ ಅಂದ್ರೆ ಅಪರಾಧಿಗಳ ಒಂದು ಆಸ್ತಿಗಳೇನಿರುತ್ತೆ ಅದನ್ನ ಗುರುತಿಸ್ತಕ್ಕಂಥದ್ದು, ಅದನ್ನ ಟ್ರೇಸ್ ಮಾಡ್ಲಿಕ್ಕೆ ರಿಲೀಸ್ ಮಾಡ್ತಕ್ಕಂಥ ನೋಟಿಸ್ ಅನ್ನ ನಾವು ಸಿಲ್ವರ್ ನೋಟಿಸ್ ಅಂತ ಕರಿತೇವೆ. ಸೊ ಇವೆಲ್ಲದರ ಜೊತೆಗೆ ಇಂಟರ್ಪೋಲ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಸ್ಪೆಷಲ್ ನೋಟಿಸ್ ಅನ್ನ ಕೂಡ ನೀಡಲಾಗುತ್ತೆ. ಇದು ವಿಶ್ವಸಂಸ್ಥೆ ಮತ್ತೆ ಇಂಟರ್ಪೋಲ್ ಇಬ್ಬರು ಕೂಡ ಜಂಟಿಯಾಗಿ ನೀಡ್ತಕ್ಕಂಥ ಒಂದು ನೋಟಿಸ್ ಆಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಎಂಟಿಟೀಸ್ ಅಂಡ್ ಇಂಡಿವಿಜುವಲ್ ಸಬ್ಜೆಕ್ಟ್ ಟು UNSC ಸ್ಯಾಂಕ್ಷನ್ಸ್ ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಅನ್ನ ಇಂಟರ್ಪೋಲ್ ಮತ್ತೆ ಯುನೈಟೆಡ್ ನೇಷನ್ಸ್ ಇಬ್ರು ಕೂಡ ರಿಲೀಸ್ ಮಾಡ್ತಕ್ಕಂಥ ಇನ್ನೊಂದು ಸ್ಪೆಷಲ್ ನೋಟಿಸ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮ್ಗೆ ಈ ಒಂದು ನೋಟಿಸ್ಗೆ ಸಂಬಂಧಪಟ್ಟ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಲೆಟ್ ಅಸ್ ಗೆಟ್ ಇಂಟು ಎಕಾನಮಿ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಗೋಬರ್ಧನ್ ಸ್ಕೀಮ್. ಸೊ ಇದು ಬಹಳ ಬಾರಿ ನಾನು ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದೇನೆ, ಬಟ್ ಇದರಲ್ಲಿ ಕೆಲವೊಂದು ಅಪ್ಡೇಟ್ಸ್ ಇದೆ. ಆ ಅಪ್ಡೇಟ್ಸ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇಂಡಿಯಾಸ್ ನ್ಯಾಷನಲ್ ಯೂನಿಫಿಕೇಶನ್ ಸ್ಕೀಮ್ ಫಾರ್ ಕಂಪ್ರೆಸ್ಡ್ ಬಯೋಗ್ಯಾಸ್ ಅಂದ್ರೆ ಭಾರತ ದೇಶದ ಸಂಕುಚಿತ ಜೈವಿಕ ಅನಿಲಕ್ಕಾಗಿ ರಾಷ್ಟ್ರೀಯ ಏಕೀಕೃತ ಯೋಜನೆಗೆ ಈಗ ಅಂಗೀಕಾರವನ್ನ ನೀಡಿರುವ ಕಾರಣದಿಂದ ಈ ಗೋಬರ್ಧನ್ ಸ್ಕೀಮ್ ಅಂದ್ರೆ ಏನು ಮತ್ತೆ ಅಪ್ಡೇಟ್ ಏನು ಎಲ್ಲವನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ನ್ಯಾಷನಲ್ ಸರ್ಕ್ಯುಲರ್ ಬಯೋ ಎನರ್ಜಿ ಸ್ಕೀಮ್ ಅಂತ ಕರಿತೇವೆ, ಅಂದ್ರೆ ರಾಷ್ಟ್ರೀಯ
ವರ್ತುಲ ಜೈವಿಕ ಇಂಧನ ಯೋಜನೆ ಅಂತ ಕರೀತೇವೆ. ಸೊ ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ಈಗ ಅನುಮೋದನೆಯನ್ನ ನೀಡಲಾಗಿರುತ್ತೆ. ಇದರ ಒಟ್ಟು ವೆಚ್ಚ 23,731 ಕೋಟಿ ವೆಚ್ಚದಲ್ಲಿ ಈ ಸ್ಕೀಮ್ ಅನ್ನ ಅಥವಾ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ನೋಡಲ್ ಏಜೆನ್ಸಿ ಕೋರ್ಸ್ ಮಿನಿಸ್ಟ್ರಿ ಆಫ್ ಪೆಟ್ರೋಲ್ ಅಂಡ್ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ ಮತ್ತೆ ಪೆಟ್ರೋಲಿಯಂ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಯೋಜನೆಯ ಅವಧಿ ಫಿನಾನ್ಷಿಯಲ್ ಇಯರ್ 26-27, ಈ ಹಣಕಾಸು ವರ್ಷದಿಂದ 2035-36 ಹಣಕಾಸಿನ ವರ್ಷದವರೆಗೆ ಸೊ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗುತ್ತೆ ಅಥವಾ ಲಾಗು ಮಾಡಲಾಗುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನು, ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ, ಗೋಬರ್ಧನ್ ನೋಡಿ, ಗೋಬರ್ಧನ್ ಅಂದ್ರೆ ಗೋವು ಅಂದ್ರೆ ಹಸುವಿನಿಂದ ಸಿಗ್ತಕ್ಕಂತ ಸಗಣಿ, ದನ್ ಅಂದ್ರೆ ಹಣ, ಆ ಒಂದು ಸಗಣಿಯಿಂದ ನಾವು ಹಣವನ್ನ ಸಂಪಾದಿಸುವುದು. ಅದರ ಜೊತೆಗೆ ನಮ್ಮ ಭಾರತ ದೇಶದ ಈ ಒಂದು ಎನರ್ಜಿ ಸೆಕ್ಟರ್ ಏನಿರುತ್ತೆ, ಇಂಧನ ವಲಯ ಏನಿರುತ್ತೆ, ಸೊ ಅದಕ್ಕೆ ನಮ್ಮ ಭಾರತ ದೇಶದ ಸ್ಥಳೀಯ ಇಂಧನವನ್ನ ಹೆಚ್ಚು ಸಪ್ಲೈ ಮಾಡ್ತಕ್ಕಂಥ ಉದ್ದೇಶದಿಂದ ಇದಕ್ಕೆ ಗೋಬರ್ಧನ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಕನ್ವರ್ಟ್ ಕ್ಯಾಟಲ್ ಡಂಗ್, ಕ್ರಾಪ್ ರೆಸಿಡ್ಯೂ, press mud and municipal organic waste into compressed biogas and organic manure. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ದನದ ಸಗಣಿ, ಬೆಳೆ ಅವಶೇಷಗಳಾಗಿರ್ಬೋದು, ಕಬ್ಬಿನ ತ್ಯಾಜ್ಯ ಅಂದ್ರೆ ಪ್ರೆಸ್ ಮಡ್ ಅಂತ ನಾವೇನ್ ಕರೀತೇವೆ, ಪ್ರೆಸ್ ಮಡ್ ಅಂದ್ರೆ ಸೊ ಆ ಕಬ್ಬಿನಲ್ಲಿ ಇರ್ತಕ್ಕಂಥ ರಸವನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಾಗ ಅದರಿಂದ ಉಳಿತಕ್ಕಂಥ ಒಂದು ತ್ಯಾಜ್ಯ ಪುರಸಭೆಯಲ್ಲಿ ಅಂದ್ರೆ ನಮ್ಮ ನಗರ ಪ್ರದೇಶಗಳಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಸಾಲಿಡ್ ವೇಸ್ಟ್ ಏನಿರುತ್ತೆ, ಸೊ ಇವೆಲ್ಲವನ್ನ ಕೂಡ ಸಂಕುಚಿತ ಜೈವಿಕ ಅನಿಲ, ನಾವ್ ಹೆಂಗೆ ಇವಾಗ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನ ನಾವು ಯೂಸ್ ಮಾಡ್ತೇವೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಬರುತ್ತೆ, ದಟ್ ಈಸ್ ಬೆಟರ್ ಎಕ್ಸಾಂಪಲ್. ಸಂಕುಚಿತ ನೈಸರ್ಗಿಕ ಅನಿಲ ಅಂತ ಏನ್ ಬರುತ್ತೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ಬೇಕು. ಅದ್ರ ಬದಲಾಗಿ ನಮ್ಮ ದೇಶದಲ್ಲಿಯೇ ಈ ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಅಲ್ಲೂ ಕೂಡ ಉಳಿತಕ್ಕಂಥ ತ್ಯಾಜ್ಯವನ್ನ ಸಾವಯವ ಗೊಬ್ಬರಗಳಾಗಿ ಮಾಡ್ತಕ್ಕಂಥದ್ದು, ಅಂದ್ರೆ ಕೃಷಿಗೆ ಬೇಕಾಗಿರ್ತಕ್ಕಂಥ ಮೆನ್ಯೂರ್, ನಾಟ್ ಕೆಮಿಕಲಿ ಮ್ಯಾನುಫ್ಯಾಕ್ಚರ್ಡ್, ಸಾವಯವ ಗೊಬ್ಬರವನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ರೀಸೆಂಟ್ಲಿ ನಾವೆಲ್ಲ ವಿಟ್ನೆಸ್ ಮಾಡಿದೀವಿ, ಹರ್ಮುಜ್ ಸ್ಟ್ರೇಟ್ ಬ್ಲಾಕ್ ಆಗಿದ್ದಾಗ ಸೊ ಇಲ್ಲಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ಗೆ ಎಷ್ಟು ಪ್ರಾಬ್ಲಮ್ ಆಗಿತ್ತು ಅಂತ ನಮ್ಗೆಲ್ಲ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ನಾವು ಗ್ರಾಜುಯಲಿ ಓವರ್ಕಮ್ ಮಾಡ್ಲಿಕ್ಕೆ ಸೊ ಈ ತರದ ಒಂದು ಯೋಜನೆಗಳು ತುಂಬಾ ಪೂರಕವಾಗಿರುತ್ತೆ. ಸೊ ಇನ್ನು ಇದರ ಟಾರ್ಗೆಟ್ ಏನು, ಗುರಿ ಏನು ಅಂತ ನಾವು ನೋಡೋದಾದ್ರೆ, increase India's domestic compressed biogas production nearly 10-fold. ಸೊ ಈಗೇನು ನಮ್ಮಲ್ಲಿ ಸಂಕುಚಿತ ಜೈವಿಕ ಅನಿಲವನ್ನ ನಾವೇನು ಉತ್ಪಾದನೆ ಮಾಡ್ತಾ ಇದ್ದೇವೆ ಅದನ್ನ ಇನ್ನೂ 10 ಪಟ್ಟು ಹೆಚ್ಚು ಮಾಡುವ ಉದ್ದೇಶದಿಂದ ಸೊ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಅಶ್ಯೂರ್ಡ್ ಆಫ್ ಟೇಕ್ ಅಂದ್ರೆ ಖಚಿತವಾದ ಆಫ್ ಟೇಕ್ ಏನು ಅಂದ್ರೆ, ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಎಂಟಿಟೀಸ್ ಟು ಪ್ರಕ್ಯೂರ್ ಸಿಬಿಜಿ ಫಾರ್ ಮ್ಯಾಂಡೇಟರಿ ಬ್ಲೆಂಡಿಂಗ್ ಟಾರ್ಗೆಟ್ಸ್, ಅಂದ್ರೆ ನಗರ ಪ್ರದೇಶಗಳಲ್ಲಿ ಈ ಅನಿಲವನ್ನ ವಿತರಣೆ ಮಾಡ್ತಕ್ಕಂಥ ಘಟಕಗಳು ಯಾರಿರ್ತಾರೆ, ಸೊ ಅವರು ಖಂಡಿತವಾಗಿ ಅಥವಾ ಕಡ್ಡಾಯವಾಗಿ ಈ ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ತಮ್ಮ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಮಿಕ್ಸ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಈ ಸ್ಕೀಮ್ ಅಲ್ಲಿ ನಾನು ಕಂಪ್ರೆಸ್ಡ್ ಗ್ಯಾಸ್ ಬಯೋಗ್ಯಾಸ್ ಅನ್ನ ಉತ್ಪಾದನೆ ಮಾಡಿ ಅದನ್ನ ಯಾರು ಕೊಳ್ಳುವವರು ಇಲ್ದಿದ್ರೆ ಏನ್ ಮಾಡೋದು ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಎನಿಥಿಂಗ್ ದಟ್ ವಿ ಮ್ಯಾನುಫ್ಯಾಕ್ಚರ್ ದೇರ್ ಶುಡ್ ಬಿ ಮಾರ್ಕೆಟ್ ಫಾರ್ ದಟ್. ಸೊ ಅದರಿಂದ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಒಂದು ಮ್ಯಾಂಡೇಟ್ ಏನು ಅಂದ್ರೆ, ಖಂಡಿತವಾಗಿ ನಗರ ಪ್ರದೇಶಗಳಲ್ಲಿ ಒಂದು ಗ್ಯಾಸ್ ಸಪ್ಲೈಯರ್ಸ್ ಯಾರ್ಯಾರಿರ್ತಾರೆ ಅವರು ಈ ಬಯೋಗ್ಯಾಸ್ ಅನ್ನ ಕಡ್ಡಾಯ ಮಿಶ್ರಣಗೊಳಿಸ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಕೂಡ ಸೊ ಇಲ್ಲಿ ಸರ್ಕಾರ ಯೋಚನೆ ಮಾಡಿರುತ್ತೆ. ಸೊ ಇನ್ನು ಸ್ಟೇಬಲ್ ಪ್ರೈಸ್, ಸೊ ಇದಕ್ಕೆ ಸ್ಥಿರವಾದ ಬೆಲೆಯನ್ನ ಅವರು ನಿಗದಿ ಮಾಡ್ತಾರೆ. ಸೊ ಗವರ್ಮೆಂಟ್ ಬ್ಯಾಕ್ ಸಿಬಿಜಿ ಪ್ರೈಸ್ ಫಾರ್ 2110 MMBTU ಫಾರ್ ಅಟ್ ಲೀಸ್ಟ್ 10 years, ಅಂದ್ರೆ ಮುಂದಿನ 10 ವರ್ಷಗಳಿಗೆ ಸಿಬಿಜಿಗೆ ಸರ್ಕಾರಿ ಬೆಂಬಲಿತವಾಗಿರ್ತಕ್ಕಂಥ ಕಂಪ್ರೆಸ್ಡ್ ಬಯೋಗ್ಯಾಸ್ಗೆ 2110 ರೂಪಾಯಿ ಪರ್ MMBTU. MMBTU ಅಂದ್ರೆ ಮಿಲಿಯನ್ ಬ್ರಿಟಿಷ್ ಥರ್ಮಲ್ ಯೂನಿಟ್ಸ್ ಅಂತ ಕರೀತೇವೆ. ಸೊ ಈ ಒಂದು ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಇದೇ ಯೂನಿಟ್ಸ್ ಅಲ್ಲಿ ನಾವು ಮೆಷರ್ ಮಾಡ್ತಕ್ಕಂಥದ್ದು. ಅಂಡ್ ಕ್ಯಾಪಿಟಲ್ ಅಸಿಸ್ಟೆನ್ಸ್ ಅಂದ್ರೆ ಬಂಡವಾಳ ನೆರವು ಅಪ್ ಟು 2 crore per TPD ಅಂಡ್ ಇನ್ಸ್ಟಾಲ್ಡ್ ಸಿಬಿಜಿ ಕೆಪಾಸಿಟಿ, ಅಂದ್ರೆ ಸ್ಥಾಪಿಸಲಾದ ಪ್ರತಿ ಟಿಪಿಡಿಗೆ 2 ಕೋಟಿಯವರೆಗೆ ಸರ್ಕಾರದಿಂದ ಬಂಡವಾಳದ ನೆರವನ್ನ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ. ಅದರ ಜೊತೆಗೆ ಪೈಪ್ಲೈನ್ ಸಪೋರ್ಟ್. ಸೊ ಪೈಪ್ಲೈನ್ ಸಪೋರ್ಟ್ ಅಂದ್ರೆ ಈ ಗ್ಯಾಸ್ ಗ್ರಿಡ್ ಏನಿರುತ್ತೆ, ಅಂದ್ರೆ ಪೈಪ್ಗಳ ಮುಖಾಂತರ ಸಂಪರ್ಕ ಮಾಡ್ತಕ್ಕಂಥ ಒಂದು ನ್ಯಾಚುರಲ್ ಗ್ಯಾಸ್ ಏನಿರುತ್ತೆ, ಸೊ ಆ ಒಂದು ಸ್ಥಾವರಗಳಲ್ಲಿ ಈ ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಕೂಡ ಬ್ಲೆಂಡ್ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ಇನ್ನೊಂದು ಉದ್ದೇಶವಾಗಿರುತ್ತೆ. ಅಂಡ್ ಕ್ರೆಡಿಟ್ ಗ್ಯಾರಂಟಿ ಅಂದ್ರೆ ಅಫೋರ್ಡಬಲ್ ಫಿನಾನ್ಸಿಂಗ್ ಸಪೋರ್ಟ್ ಫಾರ್ MSME ಬೇಸ್ಡ್ ಸಿಬಿಜಿ ಪ್ರಾಜೆಕ್ಟ್ಸ್, ಅಂದ್ರೆ
ಸ್ಮಾಲ್ ಮೈಕ್ರೋ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿರುತ್ತೆ, ಸೊ ಈ ರೀತಿಯ ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥವರಿಗೆ ಹಣಕಾಸು ಬೆಂಬಲವನ್ನ ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗುತ್ತೆ. ಹಾಗಿದ್ರೆ ಇದರ ಜೊತೆಗೆ ಚಾಲೆಂಜ್ ಫಂಡ್ ಅಂತ ಕೂಡ ಇದೆ, ಸವಾಲು ನಿಧಿ ಅಂತ ಕೂಡ ಇದೆ. ಡಿಸ್ಟ್ರಿಕ್ಟ್ ಲೆವೆಲ್ ಸಿಬಿಜಿ ಇಕೋಸಿಸ್ಟಮ್ ಚಾಲೆಂಜ್ ಫಂಡ್ ಫಾರ್ ಟೆಕ್ನಾಲಜಿ, ಲೋಕಲ್ ವ್ಯಾಲ್ಯೂ ಚೈನ್ಸ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್, ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಸಾಮರ್ಥ್ಯ ನಿರ್ಮಾಣಕ್ಕಾಗಿ ಮೌಲ್ಯ ಸರಪಳಿಗಳನ್ನ ಹೆಚ್ಚು ಮಾಡ್ತಕ್ಕಂಥದಕ್ಕಾಗ್ಲಿ, ತಂತ್ರಜ್ಞಾನದ ಒಂದು ಬೆಂಬಲ ನೀಡಲಿಕ್ಕಾಗ್ಲಿ ಸೊ ಸವಾಲು ನಿಧಿ ಅಂತ ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಗೊತ್ತುಪಡಿಸಲಾಗಿರುತ್ತೆ. ಹಾಗಿದ್ರೆ ಸೊ ಗೋಬರ್ಧನ್ ಸ್ಕೀಮ್ ಇದು ಯಾವಾಗ ಲಾಂಚ್ ಆಯ್ತು, ಇದರ ಅಡಿಯ ಬೇಸಿಕ್ ಇನ್ಫಾರ್ಮೇಶನ್ ಏನು ಎಲ್ಲವನ್ನ ಕೂಡ ಈ ಒಂದು ಟೇಬಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2018. ಸೊ ಈ ಡೇಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಗೋಬರ್ಧನ್ ಸ್ಕೀಮ್ ಲಾಂಚ್ ಆಗಿರ್ತಕ್ಕಂಥದ್ದು 2018 ಸೊ ಅಂಡರ್ SBM ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಅಡಿಯಲ್ಲಿ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಹಳ್ಳಿಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಈ ಒಂದು ಬಯೋ ವೇಸ್ಟ್ ಏನಿರುತ್ತೆ, ಜೈವಿಕ ತ್ಯಾಜ್ಯ ಏನಿರುತ್ತೆ, ಸೊ ಅದನ್ನ ಬಯೋಗ್ಯಾಸ್ ಅಥವಾ ಕಂಪ್ರೆಸ್ಡ್ ಬಯೋಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಮಿನಿಸ್ಟ್ರಿ ಆಲ್ರೆಡಿ ಹೇಳಿದ್ದಾನೆ. ಸೊ ಇದರ ಟೋಟಲ್ ಬಜೆಟ್ 23,731 ಕೋಟಿಗಳ ಬಜೆಟ್ ನಲ್ಲಿ ಇದನ್ನು ಲಾಂಚ್ ಮಾಡಲಾಗಿತ್ತು. 2027ರಿಂದ 2035-36 ಇದನ್ನೀಗ ವಿಸ್ತರಣೆ ಮಾಡಲಾಗಿರುತ್ತೆ. ಇದರ ಪ್ರಮುಖ ಗುರಿ ಏನು ಅಂದ್ರೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಸಿಬಿಜಿ ಅನ್ನ 10 ಟೈಮ್ಸ್ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಗುರಿ ಆಗಿರುತ್ತೆ. ಸೊ ಇದರಲ್ಲಿ 6 ಗ್ರೋತ್ ಇಂಜಿನ್ಸ್ ಇರುತ್ತೆ, 6 ಅಭಿವೃದ್ಧಿ ಎಂಜಿನ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ಯಾವ್ದು ಅಂದ್ರೆ ಮೊದಲನೇದು ಅಶ್ಯೂರ್ಡ್ ಆಫ್ ಟೇಕ್, ಅಂದ್ರೆ ನಾವು ತಯಾರಿ ಮಾಡ್ತಕ್ಕಂಥ ಬಯೋಗ್ಯಾಸ್ಗೆ ಆಲ್ರೆಡಿ ಮಾರ್ಕೆಟ್ ಅನ್ನ ಖಚಿತಪಡಿಸ್ತಕ್ಕಂಥದ್ದು. ಇದರ ಟಾರ್ಗೆಟ್ಸ್ ಏನು ಅಂದ್ರೆ 2027ರಲ್ಲಿ ನ್ಯಾಚುರಲ್ ಗ್ಯಾಸ್ಗೆ 3% ಬಯೋಗ್ಯಾಸ್ ಅನ್ನ ಮಿಕ್ಸ್ ಮಾಡ್ತಕ್ಕಂಥದ್ದು, 27-28ರಲ್ಲಿ 4% ಅನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ, 28ರಿಂದ 29ರ ವೇಳೆಗೆ 5% ಅನ್ನ ಮಿಕ್ಸ್ ಮಾಡೋದ್ರಿಂದ ಅದು ಕಂಪಲ್ಸರಿ ಆಗುತ್ತೆ. ಸೊ ಅದರಿಂದ ಅದಕ್ಕೆ ಮಾರ್ಕೆಟ್ ಕೂಡ ಸಿಗುತ್ತೆ. ಅಂಡ್ ಸ್ಟೇಬಲ್ ಪ್ರೈಸಿಂಗ್, ಇದಕ್ಕೆ ಸ್ಥಿರವಾದ ಬೆಲೆ. ಸೊ ಸ್ಥಿರವಾದ ಬೆಲೆ ಎಷ್ಟು ಅಂತ ನಾನು ಆಲ್ರೆಡಿ ಆರ್ಟಿಕಲ್ ಹೇಳಿದ್ದೇನೆ. ಕ್ಯಾಪಿಟಲ್ ಅಸಿಸ್ಟೆನ್ಸ್ ಅಂದ್ರೆ ಅಪ್ ಟು 2 crore ಪರ್ ಟನ್ ಪರ್ ಡೇ. ಸೊ ಕ್ಯಾಪಿಟಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಾರೆ. ಪೈಪ್ಲೈನ್ ಇನ್ಫ್ರಾಸ್ಟ್ರಕ್ಚರ್, ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಪೈಪ್ಲೈನ್ ಗಳನ್ನ ಅಂದ್ರೆ ಅದನ್ನ ಸರಬರಾಜು ಮಾಡ್ಲಿಕ್ಕೆ ಪೈಪ್ಲೈನ್ ಗಳ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿಗೂ ಕೂಡ ಈ ಕಾರ್ಯಕ್ರಮದ ಅಡಿಯಲ್ಲಿ ಬೆಂಬಲ ನೀಡಲಾಗುತ್ತೆ. ಕ್ರೆಡಿಟ್ ಗ್ಯಾರಂಟಿ ಅಂದ್ರೆ ಅಪ್ ಟು 85% ಲೋನ್, MSMEಗಳಾದ್ರೆ 85% ಲೋನ್ ಗ್ಯಾರಂಟಿಯನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಚಾಲೆಂಜ್ ಫಂಡ್ ಅನ್ನ ನೀಡಲಾಗುತ್ತೆ. ಸೊ ಚಾಲೆಂಜ್ ಫಂಡ್ ಅಂದ್ರೆ ಟೆಕ್ನಾಲಜಿ, ಕೆಪಾಸಿಟಿ ಬಿಲ್ಡಿಂಗ್ ಇದನ್ನೆಲ್ಲ ಮಾಡುವ ಉದ್ದೇಶದಿಂದ ಚಾಲೆಂಜ್ ಫಂಡ್ ಅನ್ನ ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಗೋಬರ್ಧನ್ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಇಸ್ GI ಅಂಡ್ ಬಿಯಾಂಡ್ 2.0 ಸಮಿಟ್. ಸೊ GI ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್, ನಾವು ಭೌಗೋಳಿಕ ಸೂಚಕ ಮಾನ್ಯತೆ ಅಂತ ಕರಿತೀವಲ್ವಾ. ಸೊ ಈ ರೀತಿಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಒಂದು ಶೃಂಗ ಸಭೆಯನ್ನ ನಮ್ಮ ಭಾರತ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ ಅದನ್ನ ನಾವು GI ಮತ್ತೆ ಬಿಯಾಂಡ್, ಅದನ್ನು ಮೀರಿ ಅಂದ್ರೆ ಬಿಯಾಂಡ್ ಅಂದ್ರೆ ಅದನ್ನು ಮೀರಿ ಅಂತಕ್ಕಂಥ ಒಂದು ಶೃಂಗ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸೊ ಇದನ್ನ ಡಾಕ್ಟರ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ ನವದೆಹಲಿಯಲ್ಲಿ ಇದನ್ನ ಆಯೋಜನೆ ಮಾಡಲಾಗಿತ್ತು. 5ನೇ ಆಗಸ್ಟ್ ನಂದು ಈ ಒಂದು ಸಮಿಟ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು. ಸೊ ಈ ಒಂದು ಸಮಿಟ್ ಅನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಂಡ್ ಹ್ಯಾಂಡ್ಲೂಮ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್. ಸೊ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಇಂದ, ಜವಳಿ ಸಚಿವಾಲಯ, ಕೈಮಗ್ಗ ರಫ್ತು ಉತ್ತೇಜನ ಮಂಡಳಿ ವತಿಯಿಂದ ಸೊ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಇದರ ಫೋಕಸ್ ಏನು ಅಂದ್ರೆ ನಮ್ಮ ಭಾರತ ದೇಶದಲ್ಲಿರುವ GI ಟ್ಯಾಗ್ ಮಾಡಲಾದ ಉತ್ಪನ್ನಗಳನ್ನ ಎಕ್ಸಿಬಿಟ್ ಮಾಡ್ತಕ್ಕಂಥ ಉದ್ದೇಶದಿಂದ, ಅದರ ಜೊತೆಗೆ ಅದನ್ನ ತಯಾರಿ ಮಾಡ್ತಕ್ಕಂಥ ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು, ಕರಕುಶಲಕರ್ಮಿಗಳಿರ್ಬೋದು, ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಗ್ಲೋಬಲ್ ಮಾರ್ಕೆಟ್ ಏನಿರುತ್ತೆ ಅದನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಇದೆಲ್ಲ ಕೂಡ ಈ ಒಂದು ಎಕ್ಸಿಬಿಷನ್ ನ ಅಥವಾ ಸಮಿಟ್ ನ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಸಮಿಟ್ ನಲ್ಲಿ 100+ ಜಿಯೋ ಟ್ಯಾಗ್ಡ್ ಪ್ರಾಡಕ್ಟ್ಸ್ ಗಳನ್ನ ತೋರಿಸಲಾಗಿರುತ್ತೆ. ಅಂದ್ರೆ 100ಕ್ಕೂ ಹೆಚ್ಚು ನಮ್ಮ ಭಾರತ ದೇಶದ ಭೌಗೋಳಿಕ ಸೂಚಕ ಮಾನ್ಯತೆಯನ್ನ ಹೊಂದಿರತಕ್ಕಂಥ ಉತ್ಪನ್ನಗಳನ್ನ ತೋರಿಸಲಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ಪ್ರಮೋಟ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ ಯಾವುದು ಅಂದ್ರೆ ಲಡಾಖ್ ನಂಬು ಮತ್ತೆ ಅಥವಾ ಪಶ್ಮೀನಾ ಅಂತ ಕರೀತೇವೆ. ಸೊ ಲಡಾಖ್ ಲಂಬು ಅಥವಾ ಪಶ್ಮೀನಾ, ಹಿಮಾಚಲ್ ಗುಡ್ಮಾ ಅಂಡ್
ಲಿಂಗ್ಚಾಯ್, ಜಾರ್ಖಂಡ್ಗೆ ಸಂಬಂಧಪಟ್ಟಂತೆ ಟಸ್ಸಾರ್ ಸಿಲ್ಕ್ ಮತ್ತೆ ಬ್ಯಾಂಬೂ ಕ್ರಾಫ್ಟ್ ಗಳಾಗಿರ್ಬೋದು, ಬರೇಲಿ ಟೆರಾಕೋಟಾ ಅಂಡ್ ಮುಂಡಾ ಜ್ಯುವೆಲರಿ, ಇವೆಲ್ಲ ಕೂಡ ಪ್ರಮುಖವಾಗಿ ಈ ಒಂದು ಎಕ್ಸಿಬಿಷನ್ ಅಥವಾ ಶೃಂಗಸಭೆಯಲ್ಲಿ ತೋರಿಸಿರ್ತಕ್ಕಂಥ ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ಇವೆಲ್ಲದರ ಜೊತೆಗೆ ಡಿಜಿಟಲ್ ಹ್ಯಾಂಡ್ಲೂಮ್ ಅಟ್ಲಾಸ್ ಅನ್ನ ಕೂಡ ಡೆವಲಪ್ ಮಾಡಲಾಗಿರುತ್ತೆ. ಅಟ್ಲಾಸ್ ಅಂದ್ರೆ ನಮಗೆ ಗೊತ್ತು, ಸೊ ನಾವು ಜಿಯೋಗ್ರಫಿಯಲ್ಲಿ ಓದ್ತಕ್ಕಂಥ ಅಟ್ಲಾಸ್, ಬಟ್ ಅದೇ ರೀತಿಯ ಅಟ್ಲಾಸ್ ಅನ್ನ ನಮ್ಮ GI ಪ್ರಾಡಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಒಂದು ಡಿಜಿಟಲ್ ಅಟ್ಲಾಸ್ ಅನ್ನ ಕೂಡ ಡೆವಲಪ್ ಮಾಡಿರ್ತಾರೆ. ಏನಿದು ಡಿಜಿಟಲ್ ಅಟ್ಲಾಸ್ ಅಂತ ನಾವು ನೋಡೋದಾದ್ರೆ, ಅಥೆಂಟಿಕ್ GI ಆರ್ಟಿಸನ್ಸ್ ಕ್ಲಸ್ಟರ್ಸ್ and connects weavers directly with the domestic and international buyers. ಅಂದ್ರೆ ಸ್ಥಳೀಯ ಅಥವಾ ಅಂತಾರಾಷ್ಟ್ರೀಯ ಖರೀದಿದಾರರಿಗೆ ಅಥೆಂಟಿಕ್ ಅಂದ್ರೆ ಅಧಿಕೃತ GI ಕುಶಲಕರ್ಮಿಕಗಳ ಸಮುದಾಯವನ್ನ ಸಂಪರ್ಕಗೊಳಿಸ್ತಕ್ಕಂತ ಒಂದು ಡಿಜಿಟಲ್ ಕೈಮಗ್ಗ ಅಟ್ಲಾಸ್ ಅನ್ನ ಕೂಡ ಈಗ ಅಭಿವೃದ್ಧಿ ಪಡಿಸಲಾಗಿರುತ್ತೆ. ಅದ್ರ ಜೊತೆಗೆ ಸೊ ಇದರ ಈ ಒಂದು ಅಟ್ಲಾಸ್ ನ ಉದ್ದೇಶ ಏನು ಅಂದ್ರೆ, ಇಂಪ್ರೂವ್ ಮಾರ್ಕೆಟ್ ಆಕ್ಸೆಸ್, ಅಂದ್ರೆ ಯಾರು ಈ ರೀತಿಯ ಉತ್ಪನ್ನಗಳನ್ನ ತಯಾರಿ ಮಾಡ್ತಾ ಇರ್ತಾರೆ, ಅದಕ್ಕೆ GI ಟ್ಯಾಗ್ ಸಿಕ್ಕಿರುತ್ತೆ, ಸೊ ಅವರಿಗೆ ಬೇಕಾಗಿರ್ತಕ್ಕಂತಹ ಮಾರುಕಟ್ಟೆಯನ್ನ ಹೆಚ್ಚು ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಡಿಜಿಟಲ್ ಅಟ್ಲಾಸ್ ಅನ್ನ ಕೂಡ ಡೆವಲಪ್ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥೆಂಟಿಕೇಶನ್ ಅಂದ್ರೆ IIT Madras presented work on using AI to verify GI products and secure supply chain. ಸೊ ಇದು GI ಪ್ರಾಡಕ್ಟಾ, ನಿಜವಾದ GI ಪ್ರಾಡಕ್ಟ್ ಅಥವಾ ಅದರ ಪ್ರಾಕ್ಸಿನ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ IIT ಮಡ್ರಾಸ್ ನ ವತಿಯಿಂದ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥೆಂಟಿಕೇಶನ್ ಸಿಸ್ಟಮ್ ಅನ್ನ ಕೂಡ ಡೆವಲಪ್ ಮಾಡಿರ್ತಾರೆ. ಸೊ ಅದರಿಂದ ಅಧಿಕೃತವಾಗಿ ರಿಯಲ್ GI ಪ್ರಾಡಕ್ಟ್ ಅನ್ನ ಇದರಿಂದ ಪಡಿಲಿಕ್ಕೆ ನಮ್ಗೆ ಸಾಕಾರವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇದ್ರ ಜೊತೆಗೆ ಕೀ ಥೀಮ್ಸ್ ಅಂದ್ರೆ ಈ ಒಂದು ಕಾರ್ಯಕ್ರಮ ಶೃಂಗಸಭೆಯ ಪ್ರಮುಖ ಘೋಷವಾಕ್ಯಗಳು ಏನು ಅಂತ ನಾವು ನೋಡೋದಾದ್ರೆ, GI ಪ್ರೊಟೆಕ್ಷನ್, ಸೊ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ಅನ್ನ ಅಥವಾ ಇಂಡಿಕೇಶನ್ ಪಡೆದಿರ್ತಕ್ಕಂಥ ಪ್ರಾಡಕ್ಟ್ ಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ IPR, ರಿಜಿಸ್ಟ್ರೇಷನ್ ಪ್ರೋಟೋಕಾಲ್ಸ್ ಅಂಡ್ ಗ್ಲೋಬಲ್ ಮಾರ್ಕೆಟ್ ಲಿಂಕೇಜಸ್, ಇವೆಲ್ಲ ಕೂಡ ಈ ಒಂದು ಶೃಂಗಸಭೆಯ ಪ್ರಮುಖ ಉದ್ದೇಶಗಳು ಅಥವಾ ಥೀಮ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಂಡಿವಿಜುವಲ್ ಅವಾರ್ಡ್ಸ್ ಅಂಡ್ ಅಚೀವ್ಮೆಂಟ್ಸ್ ಗೆ ಬಂದಾಗ, ಪುಸ್ತಕ ಬ್ರಹ್ಮ ಸಾಹಿತ್ಯ ಪ್ರಶಸ್ತಿ ಇದನ್ನ ಕಾದಿರ್ ಬಾಬು ಅವರಿಗೆ ನೀಡಲಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ನಾವು ಪುಸ್ತಕ ಬ್ರಹ್ಮ ಪ್ರಶಸ್ತಿ ಅಂತ ಹೇಳ್ತೇವೆ. ತೆಲುಗು ರೈಟರ್ ಆಗಿರ್ತಕ್ಕಂಥ ಮೊಹಮ್ಮದ್ ಕಾದಿರ್ ಬಾಬುರ್ ಅವರಿಗೆ ಪುಸ್ತಕ ಬ್ರಹ್ಮ ಸಾಹಿತ್ಯ ಪುರಸ್ಕಾರ 2026 ನೀಡಲಾಗಿರುತ್ತೆ. ಸೊ ಇದನ್ನ ಪುಸ್ತಕ ಬ್ರಹ್ಮ ಫೌಂಡೇಶನ್ ನ ವತಿಯಿಂದ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇಲ್ಲಿ 2 ಲಕ್ಷದವರೆಗೆ ಕ್ಯಾಶ್ ಪ್ರೈಸ್ ಅನ್ನ ಈ ಒಂದು ಪ್ರಶಸ್ತಿಯಲ್ಲಿ ನೀಡಲಾಗುತ್ತೆ. ಸೊ ಇವರ ಬರ್ತ್ ಪ್ಲೇಸ್ ಅಂದ್ರೆ ಈ ಒಂದು ಪ್ರಶಸ್ತಿ ಪಡೆದಿರ್ತಕ್ಕಂಥ ಇವರ ಬರ್ತ್ ಪ್ಲೇಸ್ ನೆಲ್ಲೂರು ಕಾವಲಿ ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶದಲ್ಲಿ ಇವರ ಜನನವಾಗಿರುತ್ತೆ. ಹಿ ಇಸ್ ರಿಗಾರ್ಡೆಡ್ ಆಸ್ ದಿ ಡಿಸ್ಟಿಂಕ್ಟಿವ್ ವಾಯ್ಸ್ ಇನ್ ಮಾಡರ್ನ್ ತೆಲುಗು ಶಾರ್ಟ್ ಸ್ಟೋರಿ ಲಿಟರೇಚರ್, ಅಂದ್ರೆ ಈ ಆಧುನಿಕ ತೆಲುಗು ಸಣ್ಣ ಕಥೆಗಳನ್ನ ಬರೆಯುವುದರಲ್ಲಿ ಇವರು ಪರಿಣಿತರಾಗಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಅದ್ರ ಜೊತೆಗೆ ಇವರು ಜರ್ನಲಿಸ್ಟ್, ಸ್ಕ್ರೀನ್ ರೈಟರ್ ಮತ್ತೆ ಲಿಟರರಿ ಆರ್ಗನೈಸರ್ ಕೂಡ ಆಗಿ ಅವರು ತಮ್ಮ ಹವ್ಯಾಸಗಳನ್ನ ಹೊಂದಿರ್ತಾರೆ. ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಬರೋಣ. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಡೆಂಗ್ಯೂ ವ್ಯಾಕ್ಸಿನ್ ಟು ಬಿ ಯೂಸ್ಡ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈಗ ಡೆಂಗ್ಯೂ ಲಸಿಕೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅಥವಾ ಲಭ್ಯ ಇರುತ್ತೆ. ಆ ಡೆಂಗ್ಯೂ ವ್ಯಾಕ್ಸಿನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಯೂಡೆಂಗಾ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ಕ್ಯೂಡೆಂಗಾ ಅಂದ್ರೆ, ಸೊ ಇಂಡಿಯಾ ಹ್ಯಾಸ್ ನೌ ಅಪ್ರೂವ್ಡ್ ಇಂಪೋರ್ಟ್ ಅಂಡ್ ಮಾರ್ಕೆಟಿಂಗ್ ಆಫ್ ಕ್ಯೂಡೆಂಗಾ. ಸೊ ಇಂಪೋರ್ಟ್ ಮಾಡ್ಕೋಬೇಕು, ಬೇರೆ ದೇಶದಿಂದ ನಾವು ತರಿಸ್ಕೊಳ್ಬೇಕು, ತರಿಸಿಕೊಂಡ ನಂತರ ಮಾರ್ಕೆಟ್ ಮಾಡ್ಬೇಕಾಗಿರುತ್ತೆ. ಸೊ ನಾವ್ ಎಲ್ಲಿಂದ ತರಿಸ್ಕೊಳ್ತಾ ಇದೀವಿ ಅಂದ್ರೆ, ಇಟ್ ಇಸ್ ಬಿನ್ ಮ್ಯಾನುಫ್ಯಾಕ್ಚರ್ಡ್ ಬೈ ಟಕೇಡಾ GmbH ಜರ್ಮನಿಯ ಟಕೇಡಾ BMBH ಅಂತಕ್ಕಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಿಂದ ಈ ಕ್ಯೂಡೆಂಗಾ ಅಂತಕ್ಕಂಥ ಡೆಂಗ್ಯೂ ವ್ಯಾಕ್ಸಿನ್ ಅನ್ನ ನಾವು ತರಿಸ್ಕೊಳ್ತಾ ಇದ್ದೇವೆ. ಸೊ ಇದನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥವ್ರು ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್, ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಅನುಮೋದನೆ ನೀಡಲಾಗಿರುತ್ತೆ. ಇವರ ಅನುಮೋದನೆಯ ನಂತರ ಜರ್ಮನಿಯಿಂದ ಈ ಒಂದು ವ್ಯಾಕ್ಸಿನ್ಸ್ ಅನ್ನ ನಾವು ತರ್ತಾ ಇದ್ದೇವೆ. ಸೊ ಇಂಡಿಯನ್ ಇಂಪೋರ್ಟರ್ ಬಂದು ಟಕೇಡಾ ಬಯೋಫಾರ್ಮಾಸ್ಯೂಟಿಕಲ್ಸ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದಲ್ಲಿ ಅದೇ ಹೆಸರಿನ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಇರುತ್ತೆ. ಸೊ ಅವರು ಆ ಒಂದು ವ್ಯಾಕ್ಸಿನ್ ಅನ್ನ ನಮ್ಮ ಭಾರತ ದೇಶಕ್ಕೆ ಆಮದು ಮಾಡಿಸ್ಕೊಳ್ತಾ ಇರ್ತಕ್ಕಂಥ ಫಾರ್ಮಾಸ್ಯೂಟಿಕಲ್ ಕಂಪನಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ವ್ಯಾಕ್ಸಿನ್ ಅನ್ನ
ಎಷ್ಟು ವಯಸ್ಸಿನವರಿಗೆ ನೀಡಬಹುದಾಗಿರುತ್ತಂದ್ರೆ 4ರಿಂದ 60 ವಯಸ್ಸಿನ ನಡುವೆ ಇರ್ತಕ್ಕಂಥವರಿಗೆ ಈ ವ್ಯಾಕ್ಸಿನ್ ಅನ್ನ ಕೊಡಬಹುದಾಗಿರುತ್ತೆ. ಸೊ ಇದರ ಡೋಸೇಜ್ ಅನ್ನ ನಾವು ನೋಡೋದಾದ್ರೆ ಸೊ 2 ಡೋಸಸ್ ಅನ್ನ ಕೊಡಬೇಕಾಗಿರುತ್ತೆ. 0.5 ml ಈಚ್. ಪ್ರತಿ ಸಾರಿ ಇಂಜೆಕ್ಷನ್ ತಗೊಂಡಾಗ 0.5 ml 2 ಸತಿ ಇಂಜೆಕ್ಟ್ ಮಾಡಲಾಗುತ್ತೆ. 3 ಮಂತ್ಸ್ ಗ್ಯಾಪ್ ಅಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ 2 ಡೋಸ್ ಅನ್ನ ತಗೊಂಡ್ರೆ ಡೆಂಗ್ಯೂವಿನಿಂದ ಪ್ರೊಟೆಕ್ಟ್ ಆಗ್ಲಿಕ್ಕೆ ಇದು ಅನುಕೂಲಕರವಾಗುತ್ತೆ. ಹಾಗಿದ್ರೆ ಈ ಒಂದು ವ್ಯಾಕ್ಸಿನ್ ಯಾವ ಟೈಪ್, ಯಾವ ವಿಧಾನದ ವ್ಯಾಕ್ಸಿನ್ ಆಗಿರುತ್ತೆ ಅಂದ್ರೆ ಲೈವ್ ಅಟೆನ್ಯೂಯೇಟೆಡ್ ಟೆಟ್ರಾವೇಲೆಂಟ್ ಡೆಂಗ್ಯೂ ವ್ಯಾಕ್ಸಿನ್ ಆಗಿರುತ್ತೆ. ಲೈವ್ ಅಟೆನ್ಯೂಯೇಟೆಡ್ ಅಂದ್ರೆ ಸೊ ಆ ಒಂದು ಡೆಂಗ್ಯೂ ಅನ್ನ ಉಂಟು ಮಾಡತಕ್ಕಂತ ಒಂದು ವೈರಸ್ ಏನಿರುತ್ತೆ ಅದನ್ನ ಅಟೆನ್ಯೂಯೇಟೆಡ್ ಅಂದ್ರೆ ದುರ್ಬಲಗೊಳಿಸಿರ್ತಕ್ಕಂತ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಈ ಒಂದು ತಂತ್ರಜ್ಞಾನದಿಂದ ಅಭಿವೃದ್ಧಿ ಪಡಿಸಿರ್ತಕ್ಕಂತ ಒಂದು ವ್ಯಾಕ್ಸಿನ್ ಇದಾಗಿರುತ್ತೆ. ಸೊ ಇದರಲ್ಲಿ ಡೆಂಗ್ಯೂ ವೈರಸ್ ಟೈಪ್ 2 ಇದನ್ನ DENV2 ಇದರ ಜೆನೆಟಿಕ್ ಬ್ಯಾಕ್ ಬೋನ್ ಆಗಿ ಯೂಸ್ ಮಾಡಿ ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಗ್ಲೋಬಲ್ ಮೈಲ್ ಸ್ಟೋನ್ ಏನು, ಈ ಒಂದು ಲಸಿಕೆಗೆ ಸಂಬಂಧಪಟ್ಟಂತೆ ಜಾಗತಿಕ ಮೈಲಿಗಲ್ಲು ಏನು ಅಂತ ನಾವು ನೋಡೋದಾದ್ರೆ ಇಟ್ ವಾಸ್ ದಿ ಫಸ್ಟ್ ಅಪ್ರೂವ್ಡ್ ಇನ್ ಇಂಡೋನೇಷಿಯಾ ಇನ್ 2022. ಇದನ್ನ ಮೊಟ್ಟ ಮೊದಲ ಬಾರಿಗೆ ಇಂಡೋನೇಷ್ಯಾದಲ್ಲಿ 2022ರಲ್ಲೇ ಇದಕ್ಕೆ ಅನುಮೋದನೆಯನ್ನು ನೀಡಲಾಗಿತ್ತು. ಆಥರೈಸ್ಡ್ ಇನ್ 40+ ಕಂಟ್ರೀಸ್. ಅದಾದ ನಂತರ 40ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಸೊ ಈ ಒಂದು ಲಸಿಕೆಯನ್ನ ಅಧಿಕೃತಗೊಳಿಸಿರ್ತಕ್ಕಂಥದ್ದು ಇದರ ಒಂದು ಮೈಲ್ ಸ್ಟೋನ್ ಆಗಿರುತ್ತೆ. ಸೊ ಹಾಗಿದ್ರೆ WHO ಸ್ಟೇಟಸ್ ಏನು ಅಂತ ನಾವು ನೋಡೋದಾದ್ರೆ ಕ್ಯೂಡೆಂಗಾ ಹ್ಯಾಸ್ ರಿಸೀವ್ಡ್ WHO ಪ್ರೀ ಕ್ವಾಲಿಫಿಕೇಶನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಲಸಿಕೆಗೆ WHO ವತಿಯಿಂದ ಪೂರ್ವ ಅರ್ಹತೆಯನ್ನ ನೀಡಲಾಗಿರುತ್ತೆ. ಯಾವಾಗ ಒಂದು ಲಸಿಕೆಗೆ WHO ದಿಂದ ಪೂರ್ವ ಅರ್ಹತೆ ಸಿಗುತ್ತೆ ಅವಾಗ ಯುನಿಸೆಫ್ ಅವರು ಅದನ್ನ ಖರೀದಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ಅಂತ ಕೇಳಿರ್ತೀರಾ. ಸೊ ಅದಾದ್ಮೇಲೆ ಗವಿ ಅಸೋಸಿಯೇಷನ್ ಅಂತ ಕೇಳಿರ್ತೀರಾ. ಇವರೆಲ್ಲ ಕೂಡ ವ್ಯಾಕ್ಸಿನ್ ಗಳನ್ನ ಖರೀದಿ ಮಾಡಿ ಪೂರೆಸ್ಟ್ ಕಂಟ್ರೀಸ್ ಗಳಲ್ಲಿ ಉಚಿತವಾಗಿ ವ್ಯಾಕ್ಸಿನ್ಸ್ ಗಳನ್ನ ನೀಡ್ತಾರೆ. ಬಟ್ ಅವರು ಖರೀದಿ ಮಾಡಕ್ ಮುಂಚೆ ಯಾರು ಅಪ್ರೂವ್ ಮಾಡಿರ್ಬೇಕಂದ್ರೆ WHO ವತಿಯಿಂದ ಅದು ಪ್ರೀ ಕ್ವಾಲಿಫೈ ಆಗಿರ್ಬೇಕು. ಸೊ ಈಗ ಕ್ಯೂಡೆಂಗಾ ವ್ಯಾಕ್ಸಿನ್ ಅಂತಕ್ಕಂಥದ್ದು ಕೂಡ WHO ವತಿಯಿಂದ ಪ್ರೀ ಕ್ವಾಲಿಫೈ ಆಗಿರ್ತಕ್ಕಂಥ ವ್ಯಾಕ್ಸಿನ್ ಆಗಿರುತ್ತೆ. ಅಂಡ್ ಪಬ್ಲಿಕ್ ಹೆಲ್ತ್ ರೋಲ್ ಇದ್ರ ಜೊತೆಗೆ ವೆಕ್ಟರ್ ಕಂಟ್ರೋಲ್ ಅನ್ನ ನಾವು ಮಾಡ್ಬೇಕು. ಏನ್ ವೆಕ್ಟರ್ ಕಂಟ್ರೋಲ್? ಸೊ ಡೆಂಗ್ಯೂ ಅಂತಕ್ಕಂಥದ್ದು ಸೊಳ್ಳೆ ಕಡಿತದಿಂದ ಬರ್ತಕ್ಕಂಥ ಕಾಯಿಲೆ. ಸೊ ವ್ಯಾಕ್ಸಿನ್ ತಗೊಂಡ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ವೆಕ್ಟರ್ಸ್ ಅನ್ನ ನಾವು ಕಂಟ್ರೋಲ್ ಮಾಡ್ಬೇಕಾಗಿರುತ್ತೆ. ಸರ್ವಿಲೆನ್ಸ್ ಅಂಡ್ ಅರ್ಲಿ ಡಯಾಗ್ನೋಸಿಸ್ ಆಫ್ ಡೆಂಗ್ಯೂ. ಸೊ ಡೆಂಗ್ಯೂ ಬಂದಾಗ ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಅದನ್ನ ಕ್ಯೂರ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇನ್ನು ಡೆಂಗ್ವ್ಯಾಕ್ಸಿಯಾ, ದಿಸ್ ಇಸ್ ವರ್ಲ್ಡ್ಸ್ ಫಸ್ಟ್ ಲೈಸೆನ್ಸ್ ಡೆಂಗ್ಯೂ ವ್ಯಾಕ್ಸಿನ್ ಇನ್ 2015. 2015ರಲ್ಲಿ ವಿಶ್ವದ ಮೊದಲ ಪರವಾನಗಿ ಪಡೆದಿರ್ತಕ್ಕಂಥ ಡೆಂಗ್ಯೂ ಲಸಿಕೆ ಆಗಿರ್ತಕ್ಕಂಥ ಒಂದು ಪ್ರಿವೆಂಟಿವ್ ಮೆಡಿಸಿನ್ ಇದಾಗಿರುತ್ತೆ. ಸೊ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ಸ್, ಪ್ರಮುಖ ವ್ಯತ್ಯಾಸಗಳನ್ನ ನಾವು ನೋಡೋದಾದ್ರೆ ಡೆಂಗ್ವ್ಯಾಕ್ಸಿಯಾ ಯೂಸ್ ವಾಸ್ ಲೇಟರ್ ರಿಸ್ಟ್ರಿಕ್ಟೆಡ್ ಮೇನ್ಲಿ ಬಿಕಾಸ್ ನೋಡಿ 2015 ಅಲ್ಲೇ ಅದನ್ನ ಅಧಿಕೃತವಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಬಟ್ ಇದು ಈಗ ತುಂಬಾ 2022 ಆನ್ವರ್ಡ್ಸ್ ಇದನ್ನ ಬಹಳ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅದಕ್ಕೊಂದು ರೀಸನ್ ಇದೆ. ಆ ರೀಸನ್ ಏನು ಅಂದ್ರೆ ನೇವ್ ಆರ್ ಸೆರೋ ನೆಗೆಟಿವ್ ಅಂತ ಕರಿತೇವೆ. ಇದು ನೋಡಿ ಸೆರೋ ನೆಗೆಟಿವ್, ಈ ಪದಗಳೆಲ್ಲ ಗೊತ್ತಿರಬೇಕು. GS3 ಅಲ್ಲಿ ನೀವು ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯುವಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೊ ಈ ತರ ಟರ್ಮ್ಸ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೆರೋ ನೆಗೆಟಿವ್ ಏನಿದು? ಸೆರೋ ನೆಗೆಟಿವ್ ಅಂದ್ರೆ ಯಾರಿಗೆ ಇದುವರೆಗೂ ಡೆಂಗ್ಯೂ ಕಾಯಿಲೆ ಬಂದಿರೋದಿಲ್ಲ ಅವರಿಗೆ ಈ ಒಂದು ವ್ಯಾಕ್ಸಿನ್ ಅನ್ನ ಕೊಟ್ಟ ನಂತರ ಆ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಡಿಸೀಸಸ್ ಅಂತ ಕರಿತೇವೆ. ಯಾಕಂದ್ರೆ ನಾವು ವ್ಯಾಕ್ಸಿನ್ ಅಲ್ಲೂ ಕೂಡ ಆ ಕಾಯಿಲೆಯನ್ನ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಯನ್ನೇ ಯೂಸ್ ಮಾಡಿರ್ತೇವೆ. ಬಟ್ ನಾವೇನ್ ಮಾಡಿರ್ತೀವಿ ಅಂದ್ರೆ ಅದನ್ನ ನಿಷ್ಕ್ರಿಯೆ ಅಥವಾ ದುರ್ಬಲಗೊಳಿಸಿ ಅದನ್ನ ಇಂಜೆಕ್ಟ್ ಮಾಡ್ತಕ್ಕಂಥದ್ದು. ಬಟ್ ಈ ಒಂದು ಡೆಂಗ್ವ್ಯಾಕ್ಸಿಯಾ ವ್ಯಾಕ್ಸಿನ್ ಏನಿತ್ತು ಆರಂಭದ ಸಮಯದಲ್ಲಿ ಯಾರಿಗೆ ಕಾಯಿಲೆ ಬಂದಿರಲ್ಲ ಅಂದ್ರೆ ಡೆಂಗ್ಯೂ ಕಾಯಿಲೆ, ಬೇರೆ ಕಾಯಿಲೆ ಅಲ್ಲ, ಡೆಂಗ್ಯೂ ಯಾರಿಗೆ ಒಂದ್ಸತಿ ಕೂಡ ಬಂದಿರೋದಿಲ್ಲ ಆ ರೀತಿಯ ವ್ಯಕ್ತಿಗಳನ್ನ ನಾವು ಸೆರೋ ನೆಗೆಟಿವ್ ಅಂತ ಕರಿತೇವೆ. ಸೊ ಅವರಿಗೆ ಇಂಜೆಕ್ಟ್ ಮಾಡಿದಾಗ ವ್ಯಾಕ್ಸಿನ್ ಇಂಡ್ಯೂಸ್ಡ್ ಡೆಂಗ್ಯೂ ಕೂಡ ರಿಪೋರ್ಟ್ ಆಗಿರುತ್ತೆ. ಸೊ ಅದರಿಂದ ಇದು ಸ್ವಲ್ಪ ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಅಂತಿಮವಾಗಿ ಇದನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿರುತ್ತೆ. ಅದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದಿಸ್ ಲೆಟ್ಸ್ ಗೆಟ್ ಇನ್ ಟು ನೆಕ್ಸ್ಟ್ ಆರ್ಟಿಕಲ್. SpaceX ರಾಕೆಟ್ ಕ್ರಾಶಸ್ ಇಂಟು ಲೂನಾರ್ ಸರ್ಫೇಸ್ ಕ್ರಿಯೇಟ್ಸ್ 100 ಫೂಟ್ ಕ್ರೇಟರ್. ಸೊ ಈಗ ಚಂದ್ರನ ಮೇಲೆ ಮಾಡಿರ್ತಕ್ಕಂಥ ಒಂದು ಮಿಷನ್. ಸೊ ಆ ಒಂದು ಮಿಷನ್ ಅಲ್ಲಿ SpaceX ರಾಕೆಟ್ ಈಗ ಚಂದ್ರನ ಮೇಲೆ ಅಪ್ಪಳಿಸಿ ಒಂದು 100 ಅಡಿ ಅಗಲದ ಒಂದು ಕಂದಕ ಕ್ರೇಟರ್ ಅನ್ನ ಈಗ ಕ್ರಿಯೇಟ್ ಮಾಡಿರುತ್ತೆ. ಸೊ ಅದರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ, ಸೊ SpaceX ನ ಫಾಲ್ಕನ್ 9 ರಾಕೆಟ್ ಡೆಬ್ರಿಸ್ ಅಂದ್ರೆ
ಅವಶೇಷಗಳು. ಈಗ ಚಂದ್ರನ ಮೇಲೆ ಕ್ರಾಶ್ ಆಗಿರುತ್ತೆ, ಸರ್ಫೇಸ್ ಆಫ್ ದಿ ಮೂನ್ ಮೇಲೆ ಕ್ರಾಶ್ ಆಗಿರುತ್ತೆ. ಸೊ ಲೂನಾರ್ ಆರ್ಬಿಟ್ ಫಾರ್ ಅಬೌಟ್ 18 months 18 ತಿಂಗಳಿಂದ ಚಂದ್ರನ ಆರ್ಬಿಟ್ ನಲ್ಲಿ ಸುತ್ತುತ್ತಾ ಇದ್ದಾಗ ಅದರ ಅವಶೇಷಗಳೇನಿರುತ್ತೆ ಅದು ಹೋಗಿ ಈಗ ಚಂದ್ರನ ಮೇಲ್ಮೈ ಮೇಲೆ ಬಿದ್ದು ಅಲ್ಲಿ ಕಂದಕವನ್ನ ಕ್ರಿಯೇಟ್ ಮಾಡಿರುತ್ತೆ. ಸೊ ಇಂಪ್ಯಾಕ್ಟ್ ಸ್ಪೀಡ್ ಅಂದ್ರೆ ಎಷ್ಟು ವೇಗದಲ್ಲಿ ಹೋಗಿ ಅದು ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಅರೌಂಡ್ 2.43 ಕಿಲೋಮೀಟರ್ಸ್ ಪರ್ ಸೆಕೆಂಡ್, ಅಂದ್ರೆ 8700 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗಿ ಅದು ಚಂದ್ರನ ಮೇಲ್ಮೈ ಮೇಲೆ ಬಿದ್ದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ದ ಡೆಬ್ರಿಸ್ ವಾಸ್ ಅಪ್ರಾಕ್ಸಿಮೇಟ್ಲಿ 5 stories tall and was not intended to return to earth. ಅಂದ್ರೆ ಆ ಡೆಬ್ರಿಸ್ ಒಂದು 5 ಮಹಡಿ ಕಟ್ಟಡ ಎಷ್ಟಿದ್ದ ಇರುತ್ತೆ ಅಷ್ಟು ಉದ್ದವಾದ ಅವಶೇಷಗಳನ್ನ ಹೊಂದಿರುತ್ತೆ. ಬಟ್ ಇಟ್ ವಾಸ್ ನಾಟ್ ಇಂಟೆಂಡೆಡ್ ಟು ಕಮ್ ಬ್ಯಾಕ್ ಟು ಅರ್ತ್. ಯೂಶುವಲಿ ಸೊ ಯಾವುದೇ ಒಂದು ಮಿಷನ್ ಅದು ಕಂಪ್ಲೀಟ್ ಆದ ನಂತರ ಸೊ ದೇ ಮೇಕ್ ಇಟ್ ಟು ಫಾಲ್ ಟು ಅರ್ತ್. ಸೊ ಭೂಮಿಗೆ ಬೀಳುವ ಹಾಗೆ ಮಾಡ್ತಾರೆ. ಯಾವಾಗ ಭೂಮಿಗೆ ಬೀಳುವ ಹಾಗೆ ಮಾಡ್ತಾರೆ, ಸೊ ಮೋಸ್ಟ್ ಆಫ್ ಇಟ್ ನಮ್ಮ ಅಟ್ಮಾಸ್ಫಿಯರ್ ಅಲ್ಲೇ ಬರ್ನ್ ಆಗೋಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಬಟ್ ಇವ್ರು ಮಾಡಿರ್ತಕ್ಕಂಥ ಮಿಷನ್ ಅನ್ನ ಭೂಮಿಗೆ ವಾಪಸ್ ತರ್ತಕ್ಕಂಥ ಒಂದು ಪ್ರೋಗ್ರಾಮಿಂಗ್ ಮಾಡಿರ್ಲಿಲ್ಲ. ಸೊ ಅದು ಅಲ್ಟಿಮೇಟ್ಲಿ ಈಗ ಚಂದ್ರನ ಮೇಲ್ಮೈ ಮೇಲೆ ಬಿದ್ದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ದಿ ಫಾಲ್ಕನ್ 9 ಮಿಷನ್ ವಾಸ್ ಲಾಂಚ್ಡ್ ಇನ್ ಜನವರಿ 2020. ಜನವರಿ 2025 ಇದನ್ನ ಲಾಂಚ್ ಮಾಡಲಾಗಿತ್ತು. ಕ್ಯಾರಿಯಿಂಗ್ ಲೂನಾರ್ ಲ್ಯಾಂಡರ್ಸ್ ಫ್ರಮ್ ದಿ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಜಪಾನ್. ಸೊ ಯುನೈಟೆಡ್ ಸ್ಟೇಟ್ಸ್ ಮತ್ತೆ ಜಪಾನ್ ನಿಂದ ಕೊಟ್ಟಿರ್ತಕ್ಕಂಥ ಲೂನಾರ್ ಲ್ಯಾಂಡರ್ಸ್ ನ, ಚಂದ್ರನ ಮೇಲೆ ಇಳಿತಕ್ಕಂಥ ನೌಕೆಗಳನ್ನ ಇದು ಕ್ಯಾರಿ ಮಾಡಿತ್ತು. ಇದನ್ನ 2025 ಜನವರಿಯಲ್ಲಿ ಲಾಂಚ್ ಮಾಡಲಾಗಿತ್ತು. ಸೊ ಓವರ್ ಟೈಮ್, ಸೊ ಸಮಯ ಕಳೆದಂಗೆ ಏನಾಗಿರುತ್ತೆ ಅಂದ್ರೆ ಸೋಲಾರ್ ರೇಡಿಯೇಷನ್ ಪ್ರೆಷರ್ ಅಂಡ್ ಮೂನ್ಸ್ ಗ್ರಾವಿಟಿ ಆಲ್ಟರ್ಡ್ ದಿ ಡೆಬ್ರಿಸ್ ಟ್ರಾಜೆಕ್ಟರಿ. ಅಂದ್ರೆ ಸೋಲಾರ್ ಪ್ರೆಷರ್ ರೇಡಿಯೇಷನ್, ಸೋಲಾರ್ ರೇಡಿಯೇಷನ್ ಪ್ರೆಷರ್ ಅಂದ್ರೆ ಸೂರ್ಯನಿಂದ ಬರ್ತಕ್ಕಂಥ ವಿಕಿರಣಗಳ ಒಂದು ಒತ್ತಡ, ಅದರ ಜೊತೆಗೆ ಮೂನ್ಸ್ ಗ್ರಾವಿಟಿ, ಚಂದ್ರನ ಒಂದು ಗುರುತ್ವಾಕರ್ಷಣ ಶಕ್ತಿ, ಇವೆಲ್ಲ ಕೂಡ ಅಲ್ಲಿ ಉಂಟಾಗ್ತಕ್ಕಂಥ ಅವಶೇಷಗಳ ಟ್ರಾಜೆಕ್ಟರಿ ಅಂದ್ರೆ ಪಥ ಏನಾಗಿರುತ್ತೆ ಅದು ಬದಲಾಗಿರುತ್ತೆ. ಅದರ ಜೊತೆಗೆ ದ ಇಂಪ್ಯಾಕ್ಟ್ ವಾಸ್ ಕ್ಯಾಪ್ಚರ್ಡ್ ಆನ್ ವಿಡಿಯೋ ಆಸ್ ದಿ ರಾಕೆಟ್ ಸ್ಟೇ ಸ್ಟಕ್ ದ ಮೂನ್. ಸೊ ಆ ಇಂಪ್ಯಾಕ್ಟ್ ಅನ್ನ ಅದೇ ರಾಕೆಟ್ ನಲ್ಲಿ ಕ್ಯಾಪ್ಚರ್ ಮಾಡಲಾಗಿರುತ್ತೆ. ಸೊ ಅದರಿಂದ ಆ ಮಾಹಿತಿ ಕೂಡ ನಮಗೆ ತಿಳಿದು ಬಂದಿರತಕ್ಕಂಥದ್ದು ಇದರ ಕಾರಣದಿಂದ. ಸೊ ಪಾಸಿಬಲ್ ರಿಸಲ್ಟ್, ಈ ಒಂದು ಇಂಪ್ಯಾಕ್ಟ್ ಆಗಿರ್ಲಿಕ್ಕೆ ಕಾರಣ ಏನು ಅಂತ ಸೈಂಟಿಸ್ಟ್ ಗಳು ಪ್ರಿಡಿಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ, ಸೊ ದ ಸೈಂಟಿಸ್ಟ್ ಎಸ್ಟಿಮೇಟೆಡ್ ದಿ ಇಂಪ್ಯಾಕ್ಟ್ ಕುಡ್ ಕ್ರಿಯೇಟ್ ಕ್ರೇಟರ್ ಅಪ್ ಟು ಅಬೌಟ್ 100 feet ಅಂದ್ರೆ 100 ಅಡಿ ಅಗಲದ ಒಂದು ಕಂದಕವನ್ನ ಕ್ರಿಯೇಟ್ ಮಾಡಿರಬಹುದಾಗಿರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಸೊ ವಿಜ್ಞಾನಿಗಳು ಈಗ ಅಂದಾಜು ಮಾಡ್ತಾ ಇದ್ದಾರೆ. ಸೊ ಈಗ ಕೀ ಕಾನ್ಸೆಪ್ಟ್ ಏನು ಅಂದ್ರೆ, ಅನ್ಕಂಟ್ರೋಲ್ಡ್ ಸ್ಪೇಸ್ ಡೆಬ್ರಿಸ್ ಕ್ಯಾನ್ ಹ್ಯಾವ್ ಇಟ್ಸ್ ಆರ್ಬಿಟ್ ಆಲ್ಟರ್ಡ್ ಬೈ gravitational forces and solar radiation. So this is what we need to learn now. So ಇದರ ಕಾನ್ಸೆಪ್ಟ್ ಏನು ಅಂದ್ರೆ, ನಾವು ಯಾವ ಡೆಬ್ರಿಸ್ ಅನ್ನ ನಾವು ಕಂಟ್ರೋಲ್ ಮಾಡಲ್ಲ, ಕಂಟ್ರೋಲ್ ಮಾಡದೇ ಇದ್ದಾಗ ಅದು ಸೋಲಾರ್ ರೇಡಿಯೇಷನ್ ಪ್ರೆಷರ್, ಸೂರ್ಯನ ವಿಕಿರಣಗಳ ಒತ್ತಡ ಮತ್ತೆ ಗ್ರಾವಿಟೇಷನಲ್ ಪವರ್ ಇಂದ ಅದು ಆಲ್ಟರ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇದೇ ಕಾರಣದಿಂದ ಇದು ಹೋಗಿ ಈಗ ಚಂದ್ರನಿಗೆ ಅಪ್ಪಳಿಸಿರ್ತಕ್ಕಂಥದ್ದು ಕೂಡ ಇದೇ ಕಾರಣದಿಂದ ಆಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಇಸ್ ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಇವರ ವತಿಯಿಂದ ಫಸ್ಟ್ ಫುಲ್ಲಿ ಅನೋಟೇಟೆಡ್ ಅರ್ಹಾರ್ ಆರ್ ತೂರ್, ಇದನ್ನ ಪಿಜನ್ ಪಿ ಅಂತ ಕರೀತೇವೆ, T2T ಜೀನೋಮ್ ಅನ್ನ ಡೆವಲಪ್ ಮಾಡಿದ್ದಾರೆ. ಇದು ಕೂಡ GS3 ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಸೊ ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ತೊಗರಿ, ನಾವೇನ್ ತೊಗರಿ ಯೂಸ್ ಮಾಡ್ತೇವೆ ಇದನ್ನ ಪಿಜನ್ ಪಿ ಅಂತ ಹೇಳ್ತೇವೆ. ಸೊ ಇದರ ವಿ ಕಾಲ್ ಇಟ್ ಆಸ್ ಅನೋಟೇಷನ್ ಅಂತ ಕರಿತೇವೆ. ಅನೋಟೇಷನ್ ಅಂದ್ರೆ ಕಂಪ್ಲೀಟ್ ಆಗಿ ಅದರ, ಸಪೋಸ್ ಇಮ್ಯಾಜಿನ್ ದಿಸ್ ಇಸ್ ಇಟ್ಸ್ DNA. ಸೊ DNA ಅಲ್ಲಿ ಕ್ರೋಮೋಸೋಮ್ ಅಂತ ಇರುತ್ತೆ. ಸೊ DNA ಇಸ್ ನಥಿಂಗ್ ಬಟ್ ಅ ಕ್ರೋಮೋಸೋಮ್. ಸೊ DNA ನಾನ್ ಡಿವೈಡಿಂಗ್ ಸೆಲ್ ಅಲ್ಲಿ ಇರುತ್ತೆ, ಕ್ರೋಮೋಸೋಮ್ ಡಿವೈಡಿಂಗ್ ಸೆಲ್ ಅಲ್ಲಿ ಇರುತ್ತೆ, ಬಟ್ ಎರಡು ಕೂಡ DNA ಆಗಿರುತ್ತೆ. ಸೊ ಈ ಕಡೆ ಎಡ್ಜು, ಈ ಕಡೆ ಎಡ್ಜು, ಈ ಅಂಚು, ಈ ಅಂಚು, ಈ ಅಂಚುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಟೆಲೋಮಿಯರ್ ಅಂತ ಕರಿತೇವೆ. ಸೊ ಈಗ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇವರ ವತಿಯಿಂದ ಟೆಲೋಮಿಯರ್ ಟು ಟೆಲೋಮಿಯರ್ ಅಂದ್ರೆ ಅದರ ಒಟ್ಟು DNA ಎಕ್ಸಾಕ್ಟ್ಲಿ ಹೆಂಗಿದೆ ಅದನ್ನ ಮ್ಯಾಪ್ ಮಾಡಲಾಗಿದೆ ಅಷ್ಟೇ, ಅಂದ್ರೆ ಟೋಟಲ್ DNA. ಸೊ ಟೆಲೋಮಿಯರ್ ಟು T2T ಅಂದ್ರೆ ಈ ಅಂಚಿನಿಂದ ಈ ಅಂಚಿನವರೆಗೆ ಅದನ್ನ ನಾವು ಟೆಲೋಮಿಯರ್ ಟು ಟೆಲೋಮಿಯರ್. ಯೂಶಲಿ ವಿಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಪಾರ್ಟ್ ಅನ್ನ ಮಾತ್ರ ಸ್ಟಡಿ ಮಾಡ್ತಾರೆ. ಸೊ ವಾಟ್ ಎವರ್ ದೇ ಹ್ಯಾವ್ ಇಂಟ್ರೆಸ್ಟ್ ಇನ್. ಬಟ್ ಈ ತೊಗರಿ ಬೇಳೆ ಅಂತ ನಾವೇನ್ ಹೇಳ್ತೇವೆ, ಸೊ ಇದನ್ನ ಟೆಲೋಮಿಯರ್ ಇಂದ ಟೆಲೋಮಿಯರ್ ಅಂದ್ರೆ 100%
ಅದನ್ನ ಅಧ್ಯಯನ ಮಾಡಿರ್ತಕ್ಕಂಥದ್ದು ಈಗ ವರದಿಯಾಗಿರುತ್ತೆ. ಸೊ ಏನಿದರ ಬೆನಿಫಿಟ್ಸ್ ಅನ್ನೋದನ್ನ ಕೂಡ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಇಂಡಿಯಾಸ್ ಫಸ್ಟ್, ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ಸ್ಟಡಿಯನ್ನ ಮಾಡಿರ್ತಕ್ಕಂಥದ್ದು. ಅನೋಟೇಟೆಡ್ ಟೆಲೋಮಿಯರ್ ಟು ಟೆಲೋಮಿಯರ್ ರೆಫರೆನ್ಸ್ ಜಿನೋಮ್ ಆಫ್ ಪಿಜನ್ ಪಿ. ಸೊ ಆ ಒಂದು ವೆರೈಟಿ, ಯಾವ ಒಂದು ವೈವಿಧ್ಯತೆಯನ್ನ ಹೊಂದಿರತಕ್ಕಂತ ವೆರೈಟಿ ಅಥವಾ ತಳಿಯನ್ನ ಈಗ ಟೆಲೋಮಿಯರ್ ಟು ಟೆಲೋಮಿಯರ್ ಅನೋಟೇಟ್ ಮಾಡಿರ್ತಾರೆ, ಅಂದ್ರೆ ಅದನ್ನ ಆಶಾ ಅಂತ ಕರಿತೇವೆ. ಆಶಾ ತಳಿಯ ತೊಗರಿಯನ್ನ ಈಗ ಸಂಪೂರ್ಣವಾಗಿ ನಮ್ಮ ವಿಜ್ಞಾನಿಗಳು ಅದರ DNA ಮ್ಯಾಪಿಂಗ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಜೀನೋಮ್ ಅಸೆಂಬ್ಲಿ, ಸೊ ಇಟ್ ಇಸ್ ಜಸ್ಟ್ ಟೆಕ್ನಿಕಲ್ ಕೋಡ್ ಆಗಿರುತ್ತೆ. ಸೊ ಜೀನೋಮ್ ಅಸೆಂಬ್ಲಿಯನ್ನ NIPB CC T2T _4 ಅಂತ ಇದಕ್ಕೆ ಒಂದು ಕೋಡ್ ಅನ್ನ ಮಾಡಿರ್ತಾರೆ. ಸೊ ಇದನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು 20th ಏಪ್ರಿಲ್ 2026ರಲ್ಲಿ. ಸೊ ಈ ಒಂದು ಅನೋಟೇಷನ್ಸ್ ಅನ್ನ ಅವರು ಬಿಡುಗಡೆ ಮಾಡಿರ್ತಾರೆ. ಸೊ ಡೇಟಾ ಬೇಸ್ ಅನ್ನ ಅವೈಲಬಲ್ ಇನ್ ದಿ NCBI ಡೇಟಾ ಬೇಸ್ ಅಲ್ಲಿ ಈ ಒಂದು ಡೇಟಾವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅಪ್ಲಿಕೇಶನ್, ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂದ್ರೆ ಜೀನ್ ಡಿಸ್ಕವರಿ. ನಮ್ಗೆ ಏನಾದ್ರೂ ಒಂದು ಪರ್ಟಿಕ್ಯುಲರ್ ಜೀನ್, ಇವಾಗ ಟೋಟಲ್ ಕ್ರೋಮೋಸೋಮ್ ಅನ್ನ ಅವರು ಅನೋಟೇಟ್ ಮಾಡಿದ್ದಾರೆ. ಸೊ ಇಮ್ಯಾಜಿನ್ ಐ ನೀಡ್ ಒನ್ ಪರ್ಟಿಕ್ಯುಲರ್ ಜೀನ್, ಇಮ್ಯಾಜಿನ್. ಸೊ ಅದರ ಗಾತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜೀನ್ ಇದೆ, ಸೊ ಅದು ನನಗೆ ಬೇಕು. ಸೊ ಅದನ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಅದರ ಬಣ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜೀನ್ ಇದೆ, ಅದು ಬೇಕು, ಅದನ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಸಪೋಸ್ ಅದಕ್ಕೇನೋ ಯಾವುದೋ ಒಂದು ಕೀಟವನ್ನ ರೆಸಿಸ್ಟೆನ್ಸ್ ಮಾಡ್ತಕ್ಕಂಥ ಒಂದು ಗುಣ ಇರುತ್ತೆ. ಸೊ ಆ ಜೀನ್ ಎಲ್ಲಿದೆ ಅಂತ ಆಲ್ರೆಡಿ ಪತ್ತೆ ಮಾಡಿದ್ದಾರೆ. ಸೊ ಅದನ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದು. ಅಂದ್ರೆ ಸೊ ಟೋಟಲ್ ಮ್ಯಾಪಿಂಗ್ ಅನ್ನ ಮಾಡಿರುವ ಕಾರಣದಿಂದ ಸೊ ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಂಶವಾಹಿಯ ಬಗ್ಗೆ ನಮ್ಗೆ ಮಾಹಿತಿ ಇರುತ್ತೆ. ಸೊ ಅದನ್ನ ಯಾವಾಗ ಬೇಕೋ ಅವಾಗ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದಾಗಿರುತ್ತೆ. ಸೊ ಪ್ಯಾನ್ಜಿನೋಮ್ ಸ್ಟಡೀಸ್, ಮಾಲಿಕ್ಯುಲರ್ ಬ್ರೀಡಿಂಗ್ ಮತ್ತೆ ಜೀನೋಮ್ ಎಡಿಟಿಂಗ್. ಸೊ ಪ್ಯಾನ್ ಜೀನೋಮ್ ಅಂದ್ರೆ ಪ್ಯಾನ್ ಅಂದ್ರೆ ಟೋಟಲ್. ಸೊ ಸಂಪೂರ್ಣ ಜೀನೋಮ್ ಅನ್ನ ಸ್ಟಡಿ ಮಾಡ್ಲಿಕ್ಕೆ, ಅಥವಾ ನನ್ಗೆ ಯಾವ ಜೀನ್ ಬೇಕೋ ಅದನ್ನ ನಾನು ಸಪರೇಟ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ. ಸೊ ಈ ಒಂದು ಟೋಟಲ್ T2T ಅವರು ಅನೋಟೇಷನ್ಸ್ ಏನ್ ಮಾಡಿದ್ದಾರೆ, ಸೊ ಅದನ್ನ ನಾವು ಯೂಸ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಾಪ್ ಇಂಪಾರ್ಟೆನ್ಸ್, ಬೆಳೆ ಪ್ರಾಮುಖ್ಯತೆ ಏನು ಅಂದ್ರೆ ಪಿಜನ್ ಪಿ ಇಸ್ ಅ ಮೇಜರ್ ಇಂಡಿಯನ್ ಪಲ್ಸ್ ಕ್ರಾಪ್ ಅಂಡ್ ಸೋರ್ಸ್ ಆಫ್ ಡಯಟ್ರಿ ಪ್ರೋಟೀನ್. ಸೊ ನಮ್ಮ ಭಾರತ ದೇಶದಲ್ಲಿ ಈ ತೊಗರಿ ಅಂತಕ್ಕಂಥದ್ದು ನಮ್ಮ ಪ್ರಮುಖ ಆಹಾರದ ಒಂದು ಉತ್ಪನ್ನವಾಗಿರುತ್ತೆ. ಅಂಡ್ ಇದು ನಮ್ಗೆ ಹೆಚ್ಚಿನ ಪ್ರೋಟೀನ್ ಅನ್ನ ನೀಡ್ತಕ್ಕಂತ ಒಂದು ಬೆಳೆ ಕೂಡ ಆಗಿರುತ್ತೆ. ಸೊ ಅದರಿಂದ ಸೊ ಇದರ ಬಗ್ಗೆ ನಮ್ಗೆ ಕಂಪ್ಲೀಟ್ ಸೈಂಟಿಫಿಕ್ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗಿರುತ್ತೆ. ಸೊ ಪಾಲಿಸಿ ಲಿಂಕ್, ಸೊ ಇದಕ್ಕೆ ಮತ್ತೆ ನಮ್ಮ ಭಾರತ ದೇಶದ ಪಾಲಿಸಿಗಳಿಗೆ ನಾವು ಲಿಂಕ್ ಮಾಡೋದಾದ್ರೆ, ಸೊ ರಿಲೆವೆಂಟ್ ಟು ದಿ ಮಿಷನ್ ಫಾರ್ ಆತ್ಮನಿರ್ಭರತಾ ಇನ್ ಪಲ್ಸಸ್, ಅಂದ್ರೆ 2025-26ರಿಂದ 2030-31ರವರೆಗೆ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಅಂತ ಮಾಡಿದ್ದಾರೆ. ಸೊ ಅದಕ್ಕೆ ಅನುಗುಣವಾಗಿ ಅದನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಸೊ ಈ ಒಂದು ಡಿಸ್ಕವರಿ ಅಥವಾ ರಿಸರ್ಚ್ ಅಂತಕ್ಕಂಥದ್ದು ನಮ್ಗೆ ಪೂರಕವಾಗಿ ಬೆಂಬಲ ನೀಡ್ತಕ್ಕಂಥ ಒಂದು ಅನೋಟೇಷನ್ ಅಂತ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಅಪ್ಡೇಟ್ಸ್ ಅನ್ನ ಮುಗಿಸಿರ್ತೇನೆ. ಸೊ ಸ್ಪೆಷಲ್ ಡೇಸ್ ಅನ್ನ ನಾನು PDF ಅಲ್ಲಿ ಪ್ರೆಸೆಂಟ್ ಮಾಡ್ತೇನೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ ಟುಮಾರೋಸ್ ಅಪ್ಡೇಟ್ಸ್. Till then, keep reading and take care of yourself. Thank you very much.